ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನಾಯಿತು? ತೇ ವಾಸುದೇವೇನ ತಥಾನುಶಿಕ್ಷಿತಾಃ ಸ್ನೇಹಂ ಪುನಃ ಪೂರ್ವವದಾಪುರುತ್ತಮಂ ಯತ್ತಾಶ್ಚ ಯುದ್ಧಾಯ ಸಮುದ್ಯತಾಶ್ಚ ತದಾಗಮತ್ ದ್ರೌಣಿರಪಿ ಆತ್ತಧನ್ವಾ. ಅವರು ವಾಸುದೇವರಿಂದ ಇವರಿಬ್ಬರು ಕೂಡ ಧರ್ಮರಾಜ, ಅರ್ಜುನ, ಆಮೇಲೆ ಸಾತ್ಯಕಿ, ದೃಷ್ಟದ್ಯುಮ್ನ ಮಧ್ಯೆ ವಿಶೇಷ ಸಾತ್ಯಕಿ ದೃಷ್ಟದ್ಯುಮ್ನ ವಿವಾದ ನಡೆದು ಕೊನೆಗೆ ಭೀಮಸೇನ ನಿಯಂತ್ರಣೆ ಮಾಡಿದ ಮೇಲೆ ಕೃಷ್ಣನ ಆದೇಶದಂತೆ ಎಲ್ಲ ಸರಿ ಹೋಗಿ ಪರಸ್ಪರ ಅವರಲ್ಲಿ ಪೂರ್ವವತ್ ಸ್ನೇಹಂ ಪುನಃ ಆಪು. ಮೊದಲಿನಂತೆಯೇ ಪ್ರೀತಿ ವಿಶ್ವಾಸ ಹೊಂದಿದರೆ ಹೊರತು ಅದನ್ನು ಮುಂದುವರಿಸಲಿಕ್ಕೆ ಹೋಗಲಿಲ್ಲ. ಮನಃಶಾಂತವಾಯಿತು. ಅದು ವಿರೋಧವನ್ನು ಕೃಷ್ಣ ಪರಿಹಾರ ಮಾಡಿ ದೊಡ್ಡ ಅನಾಹುತವಾಗೋದನ್ನು ತಪ್ಪಿಸಿದ. ಯತ್ತಾಶ್ಚ ಯುದ್ಧಾಯ ಸಮುದ್ಯತಾಶ್ಚ ತದಾಗಮ ದ್ರೌಣಿರಪಿ ಆತ್ತಧನ್ವಾ. ಎಲ್ಲರೂ ಯತ್ತಾಹ ಮತ್ತೆ ತಯಾರಾದರು. ಎಲ್ಲಿಕ್ಕೆ? ಯುದ್ಧಾಯ ಯತ್ತಾಶ್ಚ ಸಮುದ್ಯತಾಶ್ಚ ಯುದ್ಧಕ್ಕೆ ಹೊರಟರು. ತದಾಗಮ ದ್ರೌಣಿ ಅಪಿ ಆತ್ತಧನ್ವಾ. ಅಶ್ವತ್ಥಾಮರಿ ವಿಷಯ ಗೊತ್ತಾಯಿತು, ಕೃಪಾಚಾರ್ಯ ಹೇಳಿದರು, ಗೊತ್ತಾಯಿತು. ಆತ್ತಧನ್ವಾ ಧನಸ್ಸತ್ತು ತಗೊಂಡು ಬಂದರಲ್ಲಿ. ಆಶ್ರಿತ್ಯ ತಾತಂ ನಿಹತಂ ಪ್ರತಿಜ್ಞಾಂ ಚಕಾರ ನಿಶೇಷ ರಿಪುಪ್ರಬಾಧನೆ. ನಾರಾಯಣಾಸ್ತ್ರಂ ವಿಸಸರ್ಜ ಕೋಪಾತ್ ತದಾ ಭೀತಾಃ ಭೀಮಭೃತೆ ಸಮಸ್ತಾಃ. ಆಶ್ರಿತ್ಯ ತಾತಂ ನಿಹತಂ ಪ್ರತಿಜ್ಞಾಂ ಚಕಾರ ನಿಶೇಷ ರಿಪುಪ್ರಮಾಥನೆ. ನಾರಾಯಣಾಸ್ತ್ರಂ ವಿಸಸರ್ಜ ಕೋಪಾತ್ ತದಾ ಭೀತಾಃ ಭೀಮಮೃತೆ ಸಮಸ್ತಾಃ. ಆಶ್ರಿತ್ಯ ತಾತಂ ನಿಹತಂ. ತಾತಂ ಅಂದರೆ ತಂದೆ. ಕನ್ನಡದಲ್ಲಿ ತಾತ ಅಂದರೆ ಅಜ್ಜ, ಇಲ್ಲೇ ತಾತ ಅಂದರೆ ಸಂಸ್ಕೃತದಲ್ಲಿ ತಂದೆ. ನಿಹತಂ ಆಶ್ರಿತ್ಯ ತಂದೆ ಕೊಲ್ಲಲ್ಪಟ್ಟದ್ದನ್ನು ಕೇಳಿ ಪ್ರತಿಜ್ಞಾಂ ಚಕಾರ ಪ್ರತಿಜ್ಞೆಯನ್ನು ಮಾಡಿದರು. ಏನಂತ? ನಿಶೇಷ ರಿಪುಪ್ರಮಾಥನೆ. ನಿಶೇಷ ರಿಪುಪ್ರಮಾಥನೆ, ಶತ್ರುಶೇಷವನ್ನೂ ಸಹ ಉಳಿಸಿದಂತೆ ಸಂಹಾರ ಮಾಡಿಬಿಡ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ. ಹೌದು ಹೌದು ಹೌದು. ತಂದೆ ತಂದೆ ಸಂಸ್ಕೃತ ತಾತ ತಂದೆ. ಯುಧಿಷ್ಠಿರಃ ಪ್ರಾಹ ವಿಷಣ್ಣಚೇತನಃ. ಆಗ ನಾರಾಯಣಾಸ್ತ್ರವನ್ನು ಬಿಟ್ಟರು. ಆಗ ಭಾರಿ ದೊಡ್ಡ ಅಸ್ತ್ರ. ಅದು ಬ್ರಹ್ಮಾಸ್ತ್ರಕ್ಕಿಂತ ಭಾರಿ ದೊಡ್ಡದು. ಇದನ್ನು ಅದು ಬ್ರಹ್ಮದೇವರ ಅಸ್ತ್ರ, ಇದು ನಾರಾಯಣದೇ ಅಸ್ತ್ರ. ಅದು ಜೀವೋತ್ತಮರ ಅಸ್ತ್ರ, ಇದು ಸರ್ವೋತ್ತಮನ ಅಸ್ತ್ರ. ಆದ್ದರಿಂದ ಇದಕ್ಕೆ ಪ್ರತ್ಯಸ್ತ್ರ ಇಲ್ಲೇ ಇಲ್ಲ. ಭೀತಾಃ ಭೀಮಮೃತೆ ಸಮಸ್ತ. ಎಲ್ಲರಿಗೂ ಭಾರಿ ಭಯ ಶುರುವಾಯಿತು. ಎರಡು ದೊಡ್ಡ ಆತಂಕ ಪರಿಹಾರ ಆಯಿತು ಅಂತ ಅನ್ಕೋತಿರ್ಲಿಕ್ಕೆ ಏನಾಯ್ತು? ಈಗ ಭಾರಿ ದೊಡ್ಡ ಸಮಸ್ಯೆ ಬಂತು. ಭೀಮಮೃತೆ, ಭೀಮಸೇನಿಗೆ ಮಾತ್ರ ಸಮಸ್ಯೆ ಇಲ್ಲ. ಯುಧಿಷ್ಠಿರಃ ಪ್ರಾಹ ವಿಷಣ್ಣಚೇತನಃ ಶೈನೇಯ ಪೂರ್ವಾಃ ಪ್ರತಿಯಾಂತು ಸರ್ವೇ ಸಭ್ರಾತೃಕೋಹಂ ದ್ರೌಣಿ ವರಾಸ್ತ್ರಮಗ್ನೋ ಭವೇಯಮಿತ್ಯತ್ರ ಜಗಾದ ಕೇಶವಃ. ಯುಧಿಷ್ಠಿರಃ ಪ್ರಾಹ ವಿಷಣ್ಣಚೇತನಃ ಶೈನೇಯ ಪೂರ್ವಾಃ ಪ್ರತಿಯಾಂತು ಸರ್ವೇ ಸಭ್ರಾತೃಕಃ ಅಹಂ ದ್ರೌಣಿ ವರಾಸ್ತ್ರಮಗ್ನಃ ಭವೇಯಂ ಇತಿ ಅತ್ರ ಜಗಾದ ಕೇಶವಃ. ಯುಧಿಷ್ಠಿರಃ ಪ್ರಾಹ ವಿಷಣ್ಣಚೇತನಃ. ಯುಧಿಷ್ಠಿರಃ ಧರ್ಮರಾಜ ವಿಷಣ್ಣಚೇತನಃ ಅತ್ಯಂತ ವಿಷಾದಕ್ಕೆ ಒಳಗಾದವನಾಗಿ ಪ್ರಾಹ ಹೇಳಿದ. ಏನಂತ? ಇನ್ನೇನು ಪರಿಹಾರ ಇಲ್ಲ, ಇದಕ್ಕೆ ಕಥೆ ಮುಗೀತು ಅಂತ ತಿಳ್ಕೊಂಡ್ಬಿಟ್ಟು ನಿರಾಶನಾದ. ಶೈನೇಯ ಪೂರ್ವಾಹ ಪ್ರತಿಯಾಂತು ಸರ್ವೇ. ಶೈನೇಯ ಯಾರೋ? ಸಾತ್ವಿಕ ಮೊದಲಾದ ಎಲ್ಲರೂ ಕೂಡ ಸರ್ವೇ ಪ್ರತಿಯಾಂತು ಎಲ್ಲ ನಿಮ್ಮ ಜಾಗಕ್ಕೆ ಹೋಗಿಬಿಡಿ, ವಾಪಸ್. ಇದ್ದಿದ್ದು ಪ್ರಯೋಜನ, ಇನ್ನೇನು ಯುದ್ಧ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಯಾರು ಬದುಕೋದೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಹೇಳಿದ. ಸಭ್ರಾತೃಕಃ ಅಹಂ, ನಾನು ಸಹೋದರನ ಸಮೇತವಾಗಿ ದ್ರೌಣಿ ವರಾಸ್ತ್ರಮಗ್ನಃ. ದ್ರೌಣಿ ವರಾಸ್ತ್ರಮಗ್ನಃ ಅಶ್ವತ್ಥಾಮರ ವರ ಅಸ್ತ್ರ, ಶ್ರೇಷ್ಠವಾದ ಅಸ್ತ್ರ ನಾರಾಯಣಾಸ್ತ್ರ, ಅದರಲ್ಲಿ ಸಿಕ್ಕಿ ಭವೇಯಂ ನಾ ಸಿಕ್ಬಿಡ್ತೇವೆ ನಾವೆಲ್ಲ ಹೋಗಿಬಿಡ್ರಿ ಅಂತ ಹೇಳಿದ.
ಇತ್ಯತ್ರ ಆ ಸವಿದೆ ಎಲ್ಲ ದುಃಖಪಟ್ಟಾಗ ಕೇಶವ ಜಗಾದ, ಕೃಷ್ಣ ಕೊಟ್ಟ ಉತ್ತರವನ್ನು ಕೊಟ್ಟ. ಜಗಾದ ಕೇಶವ, ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ, ಪರಿಹಾರ ಹೇಳ್ತೀನಿ ಅಂತ ಹೇಳಿದಾಗ ನೋಡಿ, ಪರಿಹಾರವೇ ಇಲ್ಲದೆ ಇರತಕ್ಕಂಥ ಅಸ್ತ್ರಕ್ಕೆ ಕೃಷ್ಣ ಪರಿಹಾರವನ್ನು ಹೇಳ್ತಾರೆ. ಏನು ಪರಿಹಾರ ಅಂದರೆ ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷಥ ಇತ್ಯಥ ಪ್ರಣೇಮುಶ್ಚ ಧನಂಜಯಾದಿಕಾಃ ಸರ್ವೇನ ಭೀಮಃ ತದಮುಷ್ಯ ಮೂರ್ಧ್ನಿ ಪಪಾತ ಸೂಗ್ನಾವಿವ ಸಂಸ್ಥಿತೋ ಅಗ್ನಿಃ ನಮಧ್ವಂ ಅಸ್ತ್ರಸ್ಯ ತತಃ ವಿಮೋಕ್ಷಥ ಇತಿ ಅಥ ಪ್ರಣೇಮುಃ ಚ ಧನಂಜಯಾದಿಕಾಃ ಸರ್ವೇ ನ ಭೀಮಃ ತತ್ ಅಮುಷ್ಯ ಮೂರ್ಧ್ನಿ ಪಪಾತ ಸಹ ಅಗ್ನೌ ಇವ ಸಂಸ್ಥಿತಃ ಅಗ್ನಿಃ. ಕೃಷ್ಣ ಹೇಳಿದ ಪರಿಹಾರ ಏನು? ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷಥ, ಅಸ್ತ್ರಕ್ಕೆ ನಮಸ್ಕಾರವನ್ನು ಮಾಡಿ, ಅದರಿಂದ ಏನಾಗುತ್ತೆ? ಬಿಡುಗಡೆ ಹೊಂತೀರಿ. ಅಸ್ತ್ರಕ್ಕೆ ನಮಸ್ಕಾರ ಮಾಡಿದರೆ ಬಿಡುಗಡೆ ಹೊಂತೀರಿ ಅಂತ ಹೇಳಿದ. ಅಥಾ ಅಸ್ತ್ರಕ್ಕೆ ನಮಸ್ಕಾರ ಮಾಡಿ ಬಿಡುಗಡೆ ಹೊಂದುತ್ತೆ, ನಿಶ್ಚಿಂತೆಯಾಗಿರಿ ಅಂತ ಅರ್ಥ. ಇತಿ ಅಥಾ ಪ್ರಣೇಮುಶ್ಚ ಧನಂಜಯಾದಿಕ, ಹೇಳ್ತೆಲ್ಲ ಕೆಲರು ಏನು ಮಾಡಿಬಿಟ್ರು? ಎಲ್ಲ ನಮಸ್ಕಾರ ಹಾಕಿಬಿಟ್ರು. ಒಂದು ಕ್ಷಣದಲ್ಲಿ ಪ್ರಾಣ ಉಳಿಯುತ್ತೆ ಅಂದರೆ ಸಹಜವಾಗಿ ಮಾಡಿ, ಅದು ಭಾಳ ಸಿಂಪಲ್, ನಮಸ್ಕಾರ ಮಾಡಿಬಿಟ್ರೆ ಆಯಿತು ಅಂತ ಹೇಳಿದ್ರೆ ಮಾಡಿದರು. ಅಸ್ತ್ರಗಳ ಅನೇಕ ರೀತಿಯಲ್ಲಿ ಪರಿಹಾರಗಳು. ಭಾರ್ಗವಾಸ್ತ್ರ ಬಿಡ್ತಾನೆ ಕಾರಣ, ಅದಕ್ಕೇನು ಪರಿಹಾರ ಮುಂದೆ ಗೊತ್ತಾಗುತ್ತೆ. ಇದು ನಾರಾಯಣ, ಅದು ನಾರಾಯಣ ಅಸ್ತ್ರ ಇದ್ದಾಗೇನೆ. ಅದಕ್ಕೆ ಅಲ್ಲಿ ಏನು ಪರಿಹಾರ ಅಂದರೆ ಅಥ ಪ್ರಣೇಮುಶ್ಚ ಧನಂಜಯಾದಿಕ, ಪ್ರಣಾಮ ಮಾಡಿದರು ಅಂದರೆ ಅಷ್ಟಾಂಗ ನಮಸ್ಕಾರನ ಹಾಕಿಬಿಟ್ರು. ಧನಂಜಯಾದಿಕ, ಅದು ಅತ್ಯಂತ ಮುಖ್ಯ. ಯಾರೀಗ ಅರ್ಜುನನ ಸಮೇತ ಎಲ್ಲರೂ ನಮಸ್ಕಾರ ಮಾಡಿದರು. ಸರ್ವೇ ಎಲ್ಲರೂ ಕೂಡ. ನ ಭೀಮಃ, ಭೀಮ ಮಾತ್ರ ಮಾಡಲಿಲ್ಲ. ತತ್ ಅದು ಅಮುಷ್ಯ ಮೂರ್ಧ್ನಿ, ಆ ಭೀಮನ ತಲೆಯ ಮೇಲೆ ಪಪಾತ ಬಿತ್ತು. ಸಹ ಅಗ್ನೌ ಇವ ಅಗ್ನಿ ಸಂಸ್ಥಿತ, ಹೇಗಿತ್ತು ಅಂದರೆ ಅಗ್ನಿಯಲ್ಲಿ ಅಗ್ನಿ ಇದ್ದ ಹಾಗೆ ಭೀಮಸೇನ ಇದ್ದ. ಜೋರಾಗಿ ಉರಿತಾ ಇದೆ, ಮಧ್ಯೆ ಭೀಮಸೇನ ಇದ್ದಾನೆ, ಸುಡ್ತಾ ಜೋರಾಗಿ ಉರಿತಾ ಇದೆ. ಎಲ್ಲರೂ ಅಗ್ನಿಯಲ್ಲಿ ಅಗ್ನಿ ಇದ್ದಾಗಿದ್ದಾರೆ. ಅಗ್ನಿಯಲ್ಲಿ ಅಗ್ನಿ ಇದ್ದಾಗ ಅಗ್ನಿ ಏನು ಮಾಡುತ್ತದು? ಅಗ್ನಿಯಲ್ಲಿ ಸುಡೋದಿಲ್ಲ, ಅಗ್ನಿನೇ ಹೇಗೆ ಸುಡುತ್ತೆ. ಆದ್ದರಿಂದಾಗೇ ಏನೂ ಆಗಲಿಲ್ಲ ಅಂತ ಅರ್ಥ. ಏನೋ ಮೀರಿದಾಗ ಆಗಲಿಲ್ವ ಅಂತ ಪ್ರಶ್ನೆ ಈಗ, ಹೌದಲ್ಲ? ಮೀರಿದಾಗ ಆಯ್ತಲ್ಲ. ಕೃಷ್ಣದಾಜ್ಞೆ ಮೀರೋದು ಅಂದರೆ ಏನು? ಅದಕ್ಕಿಂತ ದೊಡ್ಡ ಅಪರಾಧನೇ ಇಲ್ಲ. ಇನ್ನೂ ಹೇಳಬೇಕು, ಅದಕ್ಕಿಂತ ದೊಡ್ಡ ಅಪರಾಧನೇ ಇಲ್ಲ. ದೇವರ ಆಜ್ಞೆ, ಆರ್ಡರ್, ಸುಪ್ರೀಂ ಕೋರ್ಟ್ ಆರ್ಡರ್ ಮಾನ್ಯ ಮಾಡಿದ್ರೆ ಏನಾಗುತ್ತೆ? ಅಲ್ಲಿಗೆ ಕೋರ್ಟ್ಗಳ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ದೊಡ್ಡ ದೋಷ. ನ್ಯಾಯೋ ನೇತಾ ಸಮೀನಣ, ಕೃಷ್ಣ ಯಾರು? ನ್ಯಾಯಕ್ಕೆ ತಲೆ ಬಾಗಲೇಬೇಕು, ಯಾಕೆ ಬಾಗಲಿಲ್ಲ ಅಂತ ಪ್ರಶ್ನೆ ಇದೆ. ಅದಕ್ಕೆ ಹೇಳ್ತಾರೆ, ಕೃಷ್ಣನ ಮಾತನ್ನು ಅರ್ಥ ಮಾಡ್ಕೊಂಡಿದ್ದು ಭೀಮಸೇನ ಒಂದೇ. ಅರ್ಥ ಆಯ್ತಾ? ಈಗ ಉಳಿದವರು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಅದನ್ನು ಭೀಮಸೇನ ಮಾತ್ರ ಅರ್ಥ ಮಾಡ್ಕೊಂಡು ಅದರಂತೆ ನಡ್ಕೊಂಡಿದ್ದು. ಅರ್ಥ ಆಯ್ತಾ? ಅದೇವರು ಸೂಕ್ಷ್ಮ ಎಲ್ಲ ಹೇಳ್ತಾರೆ. ಈಗ ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷಥ, ಕೃಷ್ಣ ಹೇಳಿದ್ದೇನಂತ? ಅಸ್ತ್ರಕ್ಕೆ ನಮಸ್ಕಾರ ಮಾಡಿದರೆ ಬಿಡುಗಡೆ ಹೊಂತೀರಷ್ಟೇ. ನಮಸ್ಕಾರ ಮಾಡಿರಿ ಅಲ್ಲ, ಯಾರಿಗೆ ಬಿಡುಗಡೆ ಆಗ್ಬೋದು ಇಷ್ಟ ಅವರು ಮಾಡಿ ಅಷ್ಟೇ. ಬಿಡುಗಡೆ ಅಪೇಕ್ಷೆ ಇದ್ದವರು ಮಾಡಿ ಅಷ್ಟೇ. ಅಂದರೆ ಬಿಡುಗಡೆ ಅಪೇಕ್ಷೆ ಇರಬಾರ್ದು ಯುದ್ಧದಲ್ಲಿ. ಅದಕ್ಕೆ ಇಲ್ಲ ಗೆಲ್ಲಬೇಕು, ಇಲ್ಲ ಸಾಯಬೇಕು ಅಷ್ಟೇ ಹೊರತು ಹತೋವ ಪ್ರಾಪ್ತಿಸಿ ಸ್ವರ್ಗಂ ಜಿತ್ವಾವ ಭೋಕ್ಷಸಿ. ನಮಸ್ಕಾರ ಮಾಡಿಬಿಟ್ಟು ಏನಾಯ್ತು ಅಲ್ಲಿಗೆ? ಸರೆಂಡರ್ ಆದಾಗಲೇ. ಅಸ್ತ್ರ ನಮಸ್ಕಾರ ಮಾಡಬಾರ್ದು. ಕೃಷ್ಣ ಹೇಳಿದ್ದೇನು? ಪ್ರಾಣ ಉಳಿಸ್ಕೋಬೇಕಾದ್ರೆ ಮಾಡಿ ಅಂತ ಹೇಳಿದ ಅಷ್ಟೇ. ಅಷ್ಟೇ ಪರಿಹಾರ. ಗೊತ್ತಾಯ್ತಾ? ಈಗ ಕೆಲವು ವಿಷಯ ಹೇಳ್ತಾರೆ. ಕಾರ್ಯ ವೃಷ್ಟಿಕಾಮೋ ಯಜೇತ, ಮಾಡಲೇಬೇಕು ಅಂತಿದ್ದರೆ ವೃಷ್ಟಿ ಕಾರ್ಯಯಾಗ ಮಾಡಿ ಅಂತ ಹೇಳಿದರು. ಕಾರ್ಯಯಾಗ ಮಾಡಲೇಬೇಕು ಅಂತ ವಿಧಿ ಇಲ್ಲ. ಯಾವಾಗದು? ಇಚ್ಛೆ ಇದ್ದರೆ ಮಾಡೋದು. ಕೆಲವೆಲ್ಲ ಇಂಜಿನಿಯರಿಂಗ್ ಓದೋಕ್ಕೆಲ್ಲ ಅಪ್ಲೈ ಮಾಡು, ಬೇಕಾ ಅವನಿಗೆ? ಮೆಡಿಕಲ್ ಬೇಕಿಲ್ಲ ಅಷ್ಟೇ. ಅಂದರೆ ವಿಧಿ ಅಲ್ಲ, ಅದು ಮಾಡಲೇಬೇಕು ಅಲ್ಲ, ಬೇಕಿದ್ದರೆ ಮಾಡಿ ಅಷ್ಟೇ. ನಮಗೆ ಬೇಕಿಲ್ಲ. ಭೀಮಸೇನಿಗೆ ಏನು ಬೇಕಿಲ್ಲ? ಈಗ ಬಿಡುಗಡೆ ಬೇಕಿಲ್ಲ. ಎರಡು ಕಾರಣಕ್ಕೆ ಬೇಕಿಲ್ಲ. ಒಂದು, ತನ್ನೇನೂ ಮಾಡೋದಿಲ್ಲ, ಬೇಕಿಲ್ಲ. ಇನ್ನೊಂದು, ಯುದ್ಧದಲ್ಲಿ ಏನಾಗಬಾರ್ದು? ಶರಣಾಗತರ ಆಗಬಾರ್ದು. ಅದು ಸೋತಾಗ ಲೆಕ್ಕ. ಅದು ಸೋತಾಗ ಲೆಕ್ಕ, ಅದು ಡಿಫೀಟ್ ಆದ್ದರಿಂದ ಇದು ಕೂಡ ಮಾಡಬಾರ್ದು ಅಂತ ಹೇಳಿದರು. ಭಾಳ ಮುಖ್ಯವಾದ ಅಂಶ ಇದು. ಸೊ ಭೀಮಸೇನ ಕೃಷ್ಣನ ಮಾತು ಅರ್ಥ ಆಗಿದ್ದಾರಿಗೆ? ಇವನಿಗೆ ಮಾತ್ರ. ಅದಕ್ಕೆ ವೇದವ್ಯಾಸರ ಮಾತು ಅರ್ಥ ಆಗಿದ್ದಾರಿಗೆ? ಅದಕ್ಕೆ ಸರ್ವಜ್ಞ ವನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ. ಗೊತ್ತಾಯ್ತು? ಈ ನಮ್ಗೆ ಅರ್ಥ ಆಗುತ್ತೆ. ಅರ್ಜುನಾದಿಗಳಿಗೆ ಇದು ಅರ್ಥ ಆಗದೆ ಹೋದಾಗ ಇನ್ನು ಉಳಿದ ಭಾಷ್ಯಕಾರಿಗೆ ಅರ್ಥ ಆಗಲಿಲ್ಲ ಅಂದರೆ ಏನು ಆಶ್ಚರ್ಯ ಇಲ್ಲ. ಗೊತ್ತಾಯ್ತು? ಅಪಾರ್ಥನೇ ಆಗುತ್ತೆ ಅನೇಕರಿಗೆ. ಏನು? ಹಾಂ, ನಿವೃತ್ತಿ ಧರ್ಮ ಇದು. ಏನದು? ಪ್ರವೃತ್ತ ಕರ್ಮ ಅಂದ್ರೇನು? ಫಲಾಪೇಕ್ಷೆ ಇದು ಮಾಡಿದರೆ ಪ್ರವೃತ್ತ, ಫಲಾಪೇಕ್ಷೆ ಅದು ಮಾಡಿದ್ರೆ ನಿವೃತ್ತ ಕರ್ಮ ಮಾಡೋದಿಲ್ಲ ಅಷ್ಟೇ. ದೋಷ ಅಲ್ಲ ಇದು. ಅರ್ಥ ಆಯ್ತಾ? ಬೇಕಾದ್ರೆ ಅಪ್ಲೈ ಮಾಡಿದರೆ ಬೇಕಿಲ್ಲ, ಮಾಡಲಿಲ್ಲ ಅಂದರೆ ಆಜ್ಞೆ ಉಲ್ಲಂಘನೆ ಆಗಲಿಲ್ಲ. ಅದು ಯಾವಾಗ ಮಾಡಬೇಕು? ಬೇಕಿರಲಿ ಬೇಡದಿರಲಿ ಮಾಡಿ ಅಂದರೆ ಏನು ಮಾಡಬೇಕಾ? ಮಾಡಬೇಕು.
ಗೊತ್ತಾಯ್ತು. ಮಿಲಿಟ್ರಿಯಲ್ಲಿ ಹೊಡಿಬೇಕು, ಸಂಬಳ ಬೇಕಾದ್ರೆ ಯುದ್ಧಕ್ಕೆ ಹೋಗ್ರಿ, ಇಲ್ಲ ಸಂಬಳ ಬೇಕೋ ಇಲ್ಲಿ ಅಪಾಯಿಂಟ್ ಮಾಡಿರೋದು ಅದಕ್ಕೆ ಯುದ್ಧ ಮಾಡಲೇಬೇಕು ನೀವೀಗ. ಅವಾಗೇನು ಬೇರೆ ದಾರಿ ಇಲ್ಲ. ಅರ್ಥ ಆಯ್ತು. ಈಗ ಸಂಧ್ಯಾವಂದನೆ ಮಾಡೋಕ್ಕಾದ್ರೆ ಏನಿಲ್ಲ, ಫಲ ಬೇಕಿಲ್ಲ ಸಂಧ್ಯಾವಂದನೆ ಬೇಕಿಲ್ಲ ಅನ್ನಬಾರ್ದು. ಅದಕ್ಕೆ ಸಂಧ್ಯಾವಂದನೆ ಏನು ಮಾಡಿದ್ದಾರೆ, ಅದನ್ನು ಫಲಕ್ಕಾದ ಸಂಬಂಧನೇ ಇಲ್ಲ. ಆಸ್ಪತ್ರೆ ಸೈನ್ ಮಾಡಿ, ಸಂಬಳ ಬೇಕಾದ್ರೆ ಸೈನ್ ಮಾಡಿ, ಇಲ್ಲ ಅವ್ರು ಭಾಗವಾಗಿ ಬೇಗ ಅದು ಬಂದಿದ್ದು ಗುರ್ತಾಗೋದು ಯಾವಾಗ ಸೈನ್ ಮಾಡಿದರೆ ಮಾತ್ರ. ಅದೇ ರೀತಿಯಲ್ಲಿ ಕೆಲವು ಪದ ಅರ್ಥ ಮಾಡ್ಕೋಬೇಕು ಸರಿಯಾಗಿ. ಈಗ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಎಲ್ಲಿ ವಿಷ್ಣು ಸಹಸ್ರನಾಮ ಇದೆ, ಫಲಶ್ರುತಿ ಬೇಕಾದಷ್ಟಿದೆ, ಗೊತ್ತಾಯ್ತಾ. ಆದರೆ ಏನು ಮಾಡಬಾರ್ದು, ಫಲಾಪೇಕ್ಷೆ ಪಡಬಾರ್ದು. ಇವೆಂಥದ್ದು ಅಂತ ಕೇಳಿದರೆ, ಫಲ ಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳಲಿಲ್ಲ. ಅರ್ಥ ಆಯ್ತಾ. ಈಗ ಫಲ ಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಳಿ ಅಲ್ಲ, ವಿಷ್ಣು ಸಹಸ್ರನಾಮ ಹೇಳಬೇಕಷ್ಟೇ. ಧ್ಯೇಯಂ ಪಾಠ್ಯಂಚ ತದ್ವಯಂ. ಫಲ ಬೇಕಾದರೆ ಇಲ್ಲ, ಏನದು ಫಲ ಬೇಕಾದ್ರೆ ಸರಿ, ಬಿಟ್ಟರು ಸರಿ, ಇದು ಮಾಡಬೇಕಾದ್ರೆ ಮಾಡಲೇಬೇಕು, ಅದು ವಿಧಿ. ಅದು ಅರ್ಥ. ಏಕಾದಶಿ ಉಪವಾಸ ಫಲ ಬೇಡ ಅಲ್ಲ, ಇಲ್ಲ ಮಾಡಲೇಬೇಕದು. ಬೇರೆ ವ್ರತಗಳು ಹಾಗಲ್ಲ. ವಿಷ್ಣು ಪಂಚಕಾದಿ ಮಾಡೋಕ್ಕಾರೆ ಏನಿರಬೇಕು, ವಿಶೇಷ ಸಾಧನೆ ಮನಸ್ಸಿನಲ್ಲಿದೆ ಮಾಡ್ಬೋದು. ಇದನ್ನು ಮಾತ್ರ ಬಿಡಾಗಿಲ್ವೇ ಇಲ್ಲ. ಕಂಪಲ್ಸರಿ ಬೇರೆ, ಆಪ್ಷನಲ್ ಬೇರೆ. ಇದು ಆಪ್ಷನಲ್, ಗೊತ್ತಾಯ್ತಾ. ಮತ್ತು ಬರೀ ಮೇಲ್ದಷ್ಟಕ್ಕೆ ಮಾತಿನಲ್ಲಿ ಆಪ್ಷನಲ್ಲು. ಈ ಕ್ಷತ್ರಿಯರ ಧರ್ಮದ ಪ್ರಕಾರ ನಿಷಿದ್ಧ. ಎರಡು ಅಂಶ ಇದೆ. ಉಳಿದವರಿಗೆ ಆಪ್ಷನಲ್, ಆದರೆ ಕ್ಷತ್ರಿಯರಿಗೆ ಏನದು ನಿಷಿದ್ಧ. ಅದು ಏನು ಮಾಡಿಕೊಡೋದು, ಯಾವಾಗಲೂ ಸರೆಂಡರ್ ಆಗಬಾರ್ದು. ಅದರಿಂದಾಗಿಯೇ ಅದು ಆಗಲಿಲ್ಲ. ಸೊ ಭೀಮಸೇನ ಒಂದೇ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರಿಂದ ಭೀಮಸೇನ ಯಾತಕ್ಕೆ ಮಾತಕ್ಕೆ ಬೇರಿದ ಅಂತ ಕೇಳಬಾರ್ದು, ಉಳಿದವ್ರು ಯಾತಕ್ಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಕೇಳಬೇಕೆ ಹೊರತು ಭೀಮದು ಸರಿಯಾಗೇ ಇದೆ. ವಿಧಿ ಅದು ಹೇಳಬೇಕಾದ್ರೆ. ಜ್ಞೇಯಂ ಪಾಠ್ಯಂಚ ತದ್ವಯಂ, ಆಚಾರ್ಯನ ಮಾತು ಹೇಳಬೇಕು, ಇನ್ನೊಬ್ರಿಗೆ ಹೇಳಬೇಕು, ಮತ್ತೆ ತಾನು ತಿಳ್ಕೊಬೇಕು, ಇನ್ನೊಬ್ರಿಗೆ ಹೇಳಬೇಕು, ಕಂಪಲ್ಸರಿ ಅದು, ಗೊತ್ತಾ. ಸಂಧ್ಯಾವಂದನೆ ಗಾಯತ್ರಿ ಮಂತ್ರ ಕಂಪಲ್ಸರಿ, ನಾರಾಯಣ ಮಂತ್ರ ಕಂಪಲ್ಸರಿ, ಗೊತ್ತಾಯ್ತಾ. ಉಳಿದ ಮಂತ್ರಗಳು ನಿಮಗೆ ಆಗ್ಬೋದು, ಆದರೆ ಹೇಳಿ ಇಲ್ಲದ ಹೋದ್ರಿಲ್ಲ, ಗೊತ್ತಾಯ್ತಾ. ವೇದವ್ಯಾಸ ಮಂತ್ರ ಬೇಕಾಷ್ಟು ಮಂತ್ರಗಳು, 72 ಮಹಾಮಂತ್ರಗಳಿವೆ. ಎಲ್ಲ ಮಾಡಲಿಕ್ಕೆ ನಿಮಗೆ ಸಾಧ್ಯವಾದರೆ ಮಾಡಿ, ಇಲ್ಲದ ಹೋದರೆ ಬಿಟ್ಟುಬಿಡಿ. ಅದು ಇನ್ನು ಬಿಡಾಗಿಲ್ಲ, ಇದು ಕಂಪಲ್ಸರಿ. ಇದೇ ಹೇಳಿಬಿಡಿ. ಮಹಾಭಾರತ ಅಲ್ಲಿ ಕೇಳಲೇಬೇಕು ಅಂತ ಹೇಳಿದ ಮೇಲೆ ಮಹಾಭಾರತ, ಗೀತಾ, ತಾತ್ಪರ್ಯನ್ಯಾಸರು ಎಲ್ಲ ಸೇರಿ ಹೋಗ್ತದೆ, ಕಂಪಲ್ಸರಿ ಅವು, ಗೊತ್ತಾಯ್ತಾ. ಕಂಪಲ್ಸರಿ, ಬಿಡಾಗಿಲ್ವೇ ಇಲ್ಲ. ಇಲ್ಲಿ ಸೂಕ್ಷ್ಮ ವಿಚಾರ ಗೊತ್ತಾಗುತ್ತೆ. ಮಾತನ್ನು ನಡೆಸೋದು ಹೇಗೆ ಎಂಬುದು ಅರ್ಥ ಮಾಡ್ಕೋಬೇಕು. ಮಾತನ್ನು ನಡೆಸೋದು ಅಂದರೆ ಏನು, ಮೆಕ್ಯಾನಿಕಲಿ ನಡೆಸೋದಲ್ಲ. ಏನು ಮಾಡಬೇಕು, ಅದರ ಅರ್ಥ ಮಾಡ್ಕೋಬೇಕು. ಏನು ಭಾವ ತಿಳ್ಕೊಂಡಾಗ ಮಾತ್ರ ಅದನ್ನು ಫಾಲೋ ಮಾಡಿದಾಗಲ್ಲ. ತುಂಬ ಜನ ಹಾಗೆ ತಪ್ಪು ಮಾಡೋದು. ಮಗನಿಗೆ ಬೈದ, ವಿಷ ತಿನ್ನೋಗು ಅಂತ ಹೇಳಿದ, ವಿಷ ತಿಂದುಬಿಡಲಿಲ್ಲ ಅಪ್ಪನ ಮಾತು ಅಂತೇಳಿ ಅರ್ಥ ಮಾಡ್ಕೊ ಹೋಯ್ತು. ಅದು ಮನಸ್ಸಿಗೆ ಬಂದಿಲ್ಲ, ಆಯ್ತು ಬಿಟ್ಟುಬಿಡ್ತೀವಿ. ಅವ ಸರಿ ಅದು ಅವನೇ ಹೇಳ್ತಾರೆ, ಕರೆಕ್ಟ್. ವಿಷ ಆಗ್ತಿರ್ಲಿಲ್ಲ ಹೇಳಿದೆ ಅಂತ ಹೇಳೋದಿಲ್ಲ, ಗುಡ್ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಮಾತನ್ನು ಹೇಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಗೀತೆ ಕರೆಕ್ಟಾಗಿ ಅರ್ಥ ಆಯ್ತು. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದ. ಯುದ್ಧದಲ್ಲಿ ಪ್ರಾಣಾಪೇಕ್ಷೆ ಪಡೋದು ತಪ್ಪು, ಆದ್ದರಿಂದ ನಿಷಿದ್ಧ, ಮಾಡಕೂಡದು, ಮಾಡಲಿಲ್ಲ. ಹಾಂ, ಯಾರು ಬದುಕ್ತಾ ಇದ್ನ ನೀವೇ ಹೇಳಬೇಕು. ಸಾಧ್ಯನೇ ಅದು ಬದುಕಲಿಕ್ಕೆ. ಯಾಕೆ, ಅದು ಉಳಿಯೋ ವಾಸ್ತವ ಬೇರೆ. ಅದು ಇಲ್ಲಿ ಆಗ ಭೀಮಸೇನ 2 ಕೆಲಸ ಮಾಡಿದ್ದು. ಒಂದು, ಕೆಳಗೆ ಹಾಕಲಿಲ್ಲ ಅಲ್ಲ, ಘೋಷಣೆ ಮಾಡ್ತಾರೆ, ಯಾರೂ ಕೆಳಗೆ ಹಾಕಬೇಡಿ, ಕೃಷ್ಣನ ಮಾತಿಗೆ ವಿರುದ್ಧವಾಗಿ. ಮೇಲ್ನೋಟಕ್ಕೆ ಏನದು, ನನ್ನ ಮಾತು ಕೇಳಿ, ಯಾರು ಕೆಳಗೆ ಹಾಕಬೇಡಿ, ಸತ್ರ ಸಾಯಿರಿ. ಏನು ದೊಡ್ಡದು, ಯುದ್ಧದಲ್ಲಿ ಸಾಯೋದಕ್ಕೆ ದೊಡ್ಡ ಪುಣ್ಯ ಇಲ್ಲ. ಇಲ್ಲಿ ಬದುಕಿದ ಮಾತ್ರಕ್ಕೇ ಮುಂದೆ ಸಾಯೋದಿಲ್ಲ, ಅದು ಮುಂದೆ ಸತ್ಯ ಸಾಯ್ತೀರಿ. ಇದು ಧರ್ಮ ಬಿಡ್ತೀರಿ, ಈಗ ಸಾಯ್ತೀರಿ. ಈಗ ಸಳ್ಳಾಗುತ್ತಾರೆ, ಸಾಯ್ತೀರಿ, ಧರ್ಮ ಬಿಡದೆ ಸಾಯ್ತೀರಿ. ಧರ್ಮ ಬಿಡದೆ ಈಗ ಸಾಯೋದು ವಾಸಿನೋ, ಧರ್ಮ ಬಿಟ್ಟು ಆಮೇಲೆ ಸಾಯೋದು ವಾಸಿನೋ, ಯಾವುದೀಗ? ಈಗ ಸಾಯೋದು ವಾಸಿ. ಯಾಕೆ, ಇದು ಅಪ್ಲೈ ಆಗುತ್ತೆ. ಈಗ ಅದು ಅಪ್ಲೈ ಆಗಲ್ಲ ಆಮೇಲೆ. ನೋಡಿ, ಆನ್ ಡ್ಯೂಟಿ ಇದ್ದಾಗಿರೋ ಬೆನಿಫಿಟ್ಟು ಆಮೇಲೆ ಇದ್ರೆ ಸಿಗಲ್ಲ. ಎಲ್ಲ ಕ್ಲಬ್ಬಲ್ಲಿ ಕೂಡ ಸತ್ತ, ಗೌರ್ಮೆಂಟ್ ಸರ್ವೆಂಟೇ, ಯಾವನು ಸ್ಪೆಷಲ್ ಏನು ಸಿಗಲ್ಲ. ಆದರೆ ಆನ್ ಡ್ಯೂಟಿ ಸತ್ತ, ಅವಾಗ ಏನಾಗುತ್ತೆ ಅವನಿಗೆ ಭಾರಿ ಗೌರವ, ಭಾರಿ ಇದು ಸ್ಪೆಷಲ್ ಎಲ್ಲ ಕೊಡ್ತಾರೆ. ಯಾಕೆ, ಆನ್ ಡ್ಯೂಟಿ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ. ಇದು ಆನ್ ಡ್ಯೂಟಿ. ಕ್ಷತ್ರಿಯರು ಹಾಗೆ ಇದ್ದಾಗ ಆನ್ ಡ್ಯೂಟಿ ಇರೋದು ನೀವೆಲ್ಲ. ಈಗ ಯುದ್ಧ ಮಾಡಬೇಕು, ಯುದ್ಧ ಮಾಡ್ತಿದ್ದಾರೆ ಜೊತೆಗೆ, ಅದರಲ್ಲೇ ಇದ್ದಾರೆ. ಈಗ ಅಂಥ ಹೊತ್ತಲ್ಲಿ ಬಿಟ್ಬಿಟ್ರೆ ಏನು ಮಾಡಬೇಕು, ಈಗ ಬಿಡ್ಲಿಕ್ಕೆ ಹೋಗಬಾರ್ದು. ಪ್ರಾಣ ಕಂಠಗತ ಇರಬೇಕು. ಕೆಲವು ಧರ್ಮಗಳನ್ನು ಏನು ಮಾಡಿಕೊಡೋದು, ಪ್ರಾಣ ಹೋದರೂ ಬಿಡಬಾರ್ದು. ಕೆಲವನ್ನ ಪ್ರಾಣ ಹೋದರೂ ಮಾಡಬಾರ್ದು. ಕೆಲವು ಅಧರ್ಮನ ಪ್ರಾಣ ಹೋದರೂ ಮಾಡಬಾರ್ದು. ಏನು ಕಳ್ಕೋಬೇಕು, ಪ್ರಾಣ ಕಳ್ಕೊಳ್ಳೋದೇ ವಾಸಿ. ಅಂಥ ಕೆಲಸ ಇದೆ. ಪ್ರಾಣ ಬಿಡೋದು ಶ್ರೇಷ್ಠ, ಕೆಲವು ಪ್ರಾಣ ಬಿಡದೇ ಇರೋದು ಶ್ರೇಷ್ಠ. ಆದ್ದರಿಂದ ಬಿಡಬೇಡಿ. ಅದು ಮುಂದಿನ ಪ್ರಶ್ನೆ. ಅದು ಈಗ ತಕ್ಷಣ ಏನು ಮುಂದೆ ಹೇಳ್ತಾರೆ. ಅದರ ತಕ್ಷಣ ನಡೆದಿದ್ದೇನೀಗ. ಭೀಮಸೇನ 2 ಮಾಡಿದ್ದು, ಕರಿಷ್ಯೆ ಕಾರಯಿಷ್ಯೆ ಚ ಇದ್ದಾಗ. ನಾರಾಯಣ ಕರಿಷ್ಯೆ,
ನಾನು ನಮಸ್ಕಾರ ಮಾಡೋದಿಲ್ಲ, ನೀವು ಯಾರೂ ಮಾಡಬೇಡ್ರಿ ಅಂತ ಹೇಳಿದ್ದು. ಅಧರ್ಮಕ್ಕೆ ಹಾಗೆ ಹೇಳಬೇಕು. ಆವಾಗ ಅಧರ್ಮ ಹೇಳಬೇಕಾದ್ರೆ ಆ ರೀತಿ ಹೇಳಬೇಕು. ಧರ್ಮ ಹೇಳಬೇಕಾದ್ರೆ ಕರಿಷ್ಯೆ ಕಾರಯಿಷ್ಯೆ ಚ. ಅಧರ್ಮವನ್ನು ಹೇಳಬೇಕಾದ್ರೆ ನಾನು ಮಾಡೋದಿಲ್ಲ, ನೀವು ಮಾಡಬೇಡಿ ಅಂತ ಹೇಳಬೇಕು. ನೀವು ಮಾಡಬೇಡಿ, ನಾನು ಮಾಡ್ತೀನಿ ಅನ್ನಬಾರ್ದು. ಇವತ್ತು ನಿಮ್ಮಿಷ್ಟ ಅನ್ನಬಾರ್ದು. ಯಾಕೆ ತುಂಬ ಜನ ಹೇಳ್ತಾರೆ, ಯಾಕೆ ಮಕ್ಕಳಿಗೆಲ್ಲ ಊಟಕ್ಕೆ ಹಾಕಿಬಿಡೋದು. ಅದು ಹಿಂದೆ ಮಾಡಿದ ಅಡುಗೆ ಇನ್ನಿದ್ದು ಅದು ಕೂಡ ಹಳಸಿದ್ದು. ಇವತ್ತು ಅಡುಗೆ ಮಾಡಿಲ್ವಲ್ಲ, ಅದರಿಂದ ಸೇಫು. ಭ್ರಮೆಗಳಿವೆಲ್ಲ ಕೂಡ. ಅದು ತುಂಬ ಜನ ಹಾಗೆ ಮಾಡ್ತಾರೆ. ನಾವು ಮಾತ್ರ ನೀವು ಮಾಡಬೇಕಾಗಿಲ್ಲ. ಯಾರು ಹೇಳಿದ್ರಿ ಇವರಿಗೆ? ರೈಟ್ ಯಾರು ಕೊಟ್ಟರು ಇವರಿಗೆ? ಈಗ ನಾನು ಹೇಳ್ತೀನಿ ನೀವು ಮಾಡಿ, ನಿಮ್ಮ ಮನೆ ಬರ ಬಿಡೋದು. ದೊಡ್ಡವರಿಗೆ ಒತ್ತಾಯ ಮಾಡೋಕ್ಕೆ ಬರೋದಿಲ್ಲ, ಹೇಳೋದು ಹೇಳಬೇಕು. ಚಿಕ್ಕವರಿಗೆ ಒತ್ತಾಯ ಮಾಡಿ ಮಾಡಿಸ್ಬೇಕು. ಯಾಕೆ? ಅಧಿಕಾರ ಇದೆ ಅವ್ರ ಮೇಲೆ, ಇವ್ರ ಮೇಲೆ ಅಧಿಕಾರ ಹೋಗಿದೆ. ಇದೆಲ್ಲ ಧರ್ಮ ಸೂಕ್ಷ್ಮ. ಇದು ಧರ್ಮ ಅರ್ಥ ಮಾಡ್ಕೊಳ್ಳೋದು, ಧರ್ಮ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳೋದು ಬೇರೆ. ಯಾವಾಗಲೂ ಕೂಡ ಇರೋದು ಪಾಯಿಂಟ್ ಇರೋದಿಲ್ಲ. ಯಾವಾಗಲೂ ಧರ್ಮ ಸೂಕ್ಷ್ಮ ತಿಳ್ಕೊಂಡ್ರೆ ಅದು ಮಹಾಜನೋ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯ ಮಹಾಜನೋ ಏನ ಗತಸ್ಸ ಪಂಥ. ಮಹಾಭಾರತವಾಗಿ ಯಕ್ಷ ಪ್ರಶ್ನೆ ಕಾಲಕ್ಕೆ ಬರುತ್ತೆ. ಧರ್ಮ ಅಂಬೋದು ಬಹಳ ಸೂಕ್ಷ್ಮ. ಮೇಲ್ನೋಟಕ್ಕೆ ಇರೋದು ಒಂದೇ, ಒಳಗಿರೋದೇ ಒಂದು ಬೇರೆ. ಅರ್ಥ ಮಾಡ್ಕೊಳ್ಳೋದು ಹೊರ ತಪ್ಪಾಗುತ್ತೆ. ಅದು ಸ್ಪಷ್ಟ ವಾಕ್ಯ ಬರುತ್ತೆ. ಗೊತ್ತಾಯ್ತಾ? ಏನೋ ನಿಧನೇ ಶ್ರೇಯ ಅದು ಹೇಳಿದ್ರೆ ಹಾಗೇನೆ. ಯಾವುದನ್ನು ಯಾರು ಹೇಳಬೇಕು? ಕೃಷ್ಣ ಹೇಳಿದ್ದೇನೆ, ಎಲ್ಲ ಒದ್ದಾಡ್ತಿದ್ದಾರೆ. ಅವಾಗ ಹೇಳಿದ ಒಂದು ಆಪ್ಷನ್ ಕೊಡ್ತೀನಪ್ಪ, ಏನು ಮಾಡ್ತೀರೋ ಮಾಡಿ. ಈಗ ತೊಗೊಂಡ್ಬಿಟ್ರು, ಎಲ್ಲರೂ ಆಪ್ಷನ್ ತೊಗೊಂಡ್ಬಿಟ್ರು. ಏನು ಮಾಡಬೇಕಾಗಿತ್ತು ಅವರು? ತೊಗೊಳೋದಿಲ್ಲ ಅಂತ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಯಾಕೆ? ಶುದ್ಧ ಧರ್ಮ ಇದು ಸೆಕೆಂಡರಿ ಧರ್ಮ. ಇದು ಯಾವ ಸೆಕೆಂಡರಿ ಧರ್ಮ? ಯಾವುದು ಧರ್ಮ? ಅಧರ್ಮದಲ್ಲೂ ಎರಡು ಭಾಗ ಇದೆ. ಆಪದ್ಧರ್ಮ ಅಂತ ಬರ್ತದೆ. ಆಪದ್ಧರ್ಮ ಅಂಬೋದನ್ನು ಆಪತ್ತಿರೋರು ಉಪಯೋಗಿಸ್ಬೇಕು ಹೊರತು ಎಲ್ಲರೂ ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು. ಮತ್ತು ಆಪದ್ಧರ್ಮ ಆಪತ್ಕಾಲಕ್ಕೆ 10 ಗಾಯತ್ರಿ ಜಪ ಮಾಡಿ ಅಂದರೆ ಏನಾಯ್ತು ಕೊನೆಗೆ? ಅದು ನಿತ್ಯ 10ಕ್ಕೆ ಹಿಡಿದೋಯ್ತು. ಹಾಗೆ ಮಾಡಬಾರ್ದು. ಅದು ಬೇರೆ. ನಿಷಿದ್ಧದಲ್ಲೂ ಕೂಡ ನಿಷಿದ್ಧದಲ್ಲೂ ತಾರತಮ್ಯ ಇದೆ. ಅದು ಯಾವುದಕ್ಕೂ ತಲೆಬಾಗಲಿಲ್ಲ, ಯಾವುದಕ್ಕೆ ತಲೆಬಾಗಿಲ್ಲ ನಾರಾಯಣ. ಅದು ಆದಷ್ಟಿದ್ರೆ ಸ್ವಲ್ಪ ವಾಸಿ ಅಷ್ಟೇ ಹೊರತು ಬೇರೆ ಅಲ್ಲ. ಆದರೆ ಭೀಮಸೇನ ಮಾತ್ರ ಶುದ್ಧ ಭಾಗವತ ಧರ್ಮ, ಯಾವ ಕಾಲಕ್ಕೂ ಬಿಡೋದಿಲ್ಲ. ಈ ಸಾರಿ ಅರ್ಜುನ ಹೇಳ್ತಾ, ಅರ್ಜುನ ನೀನು ಅಷ್ಟೇ, ನೀನು ಕೆಳಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಉಪದೇಶ ಮಾಡಿತ್ತು. ಒಂದು ಮಾತು ಹೇಳ್ತದೆ, ಮನೆಯಲ್ಲಿ ಪುತ್ರ ಅನುಜಾದಯ ಸರ್ವೇ ಶಿಷ್ಯ ಏವ ಸ್ವಭಾವತಃ. ಆಚಾರ್ಯರ ಮಾತು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಪುತ್ರ ಅನುಜಾದಯ ಸರ್ವೇ, ಮಕ್ಕಳು ತಮ್ಮಂದಿರೆಲ್ಲ, ಅಣ್ಣನ ಸೇರಿಸಲಿಲ್ಲ, ಮಕ್ಕಳು ತಮ್ಮಂದಿರೆಲ್ಲ ಏನಂತ ಅರ್ಥ? ಶಿಷ್ಯರಿದ್ದಾಗೆ. ಗೊತ್ತಾ? ಇವರು ತಂದೆ ಇದ್ದಾಗೆ, ಅವ್ರ ಮಕ್ಕಳಿದ್ದ ಹಾಗೆ. ಮಕ್ಕಳು ಶಿಷ್ಯರು, ತಂದೆ ತಾಯಿ ಗುರು ಆದರೆ ಮಕ್ಕಳು ಶಿಷ್ಯರಿದ್ದಾಗೆ. ಶಿಷ್ಯರು ಹೇಳಿ ಹಕ್ಕು ಯಾರಿಗಿದೆ? ಗುರುಗಳಿಗೆ. ಅದನ್ನು ಹೇಳಬೇಕು, ಅದು ಹೇಳಲೇಬೇಕು, ಅದು ವಿಧಿ. ಅದು ಅದಕ್ಕೆ ಹೇಳ್ತಾರೆ, ಈಗ ಅರ್ಜುನ ಕೆಳಗೆ ಹಾಕಬೇಡ ಇದೆ. ಈಗ ಅರ್ಜುನ ಏನು ಮಾಡ್ತಾನಾಗ? ಕೆಳಗೆ ಹಾಕ್ತೀರಿ ಅಂತಲೇ ಹೇಳ್ತಾನೆ. ನೋಡಿ, ಭೀಮಸೇನ ಮಾತು ಕೇಳಿಲ್ಲ, ತಪ್ಪಾಯ್ತಿದ್ದು. ಕೃಷ್ಣ ಆಪ್ಷನ್ ಕೊಟ್ಟಿರೋದು. ಕೃಷ್ಣ ಭೀಮಸೇನ ಆಪ್ಷನ್ ಕೊಟ್ಟಿಲ್ಲ, ನೀನು ಕೆಳಗೆ ಹಾಕಬೇಡ, ತಪ್ಪಾಗುತ್ತೆ, ಹಾಕಬೇಡ ಅಂಥೇಳಿ. ಪ್ರಾಣ ಹೋದರೂ ಪರವಾಗಿಲ್ಲ. ಆಗ ಅರ್ಜುನ ಏನು ಮಾಡ್ತಾನೆ ಗೊತ್ತಾ? ನಾನೊಂದು ಸಂಕಲ್ಪ, ನನ್ನೊಂದು ವಿಶೇಷ ಧರ್ಮ ಮಾಡಿಕೊಡಿ. ಏನು ಅಂದರೆ, ಗೋಗಳು ಬ್ರಾಹ್ಮಣರು ಅದರಲ್ಲೂ ಕೂಡ ನಾರಾಯಣಾಸ್ತ್ರ ಬಂದಾಗ ನಾನು ಎದುರಾಗೋದಿಲ್ಲ ಅಂತ ಹೇಳಿರೋದ್ರಿಂದ ನಾನು ಕೆಳಗೆ ಹಾಕ್ತೇನೆ ಎಂದು ಗಾಂಡೀವ ಕೆಳಗೆ ಹಾಕಿಬಿಡ್ತಾನೆ. ಗಾಂಡೀವವನ್ನು ಕೆಳಗೆ ಹಾಕ್ತಾನೆ, ವ್ಯವಸ್ಥೆ ಕೂತ್ಕೊಂಡು. ಇದು ಅರ್ಜುನ ಮಾಡಿ. ಅರ್ಜುನಂದು ಏನಾಗಲಿಲ್ಲ, ಈಗ ಶುದ್ಧ ಧರ್ಮ ಆಗಲಿಲ್ಲ. ಇದೆಲ್ಲ ಗಮನಿಸಿಬಿಟ್ರೆ ಒಳ್ಳೆಯವ್ರದ್ದು ಅರ್ಜುನ ಭಾರಿ ಹೀರೋ ಮಾಡ್ತಾರೆ. ಹೀರೋ ಒಂದು ಹಿಂಸೆಯೇ ಇಲ್ಲ. ಭೀಮನ್ನು ಮೀರಿ ಮಾಡ್ಲಿಕ್ಕೆ ಹೋದರೆ ತಪ್ಪಾಗುತ್ತೆ. ಗೊತ್ತಾಯ್ತಾ? ಮಹಾಭಾರತಕ್ಕೆ ವಿರುದ್ಧ ಅದು. ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷಥ ಇತಿ ಅಥ ಪ್ರಣೇಮುಶ್ಚ ಧನಂಜಯಾದಿಕಾಃ ಸರ್ವೇನ ಭೀಮಃ ತದಮುಷ್ಯ ಮೂರ್ಧ್ನಿ ಪಪಾತ ಸೋಗ್ನೌ ಇವ ಸಂಸ್ಥಿತೋಗ್ನಿ. ಅಸ್ತ್ರ ಏನು ಮಾಡ್ತು? ಯಥಾ ಪ್ರಕಾರ ಬಿತ್ತು. ಭೀಮಸೇನ ಆಗಲೂ ಕೇರ್ ಮಾಡಲಿಲ್ಲ, ಕೊನೆಯವರೆಗೂ ಅಲ್ಲ. ಅಗ್ನಿಯಲ್ಲಿ ಬಿದ್ದರೂ ಏನಾಗಲಿಲ್ಲ. ಮುಂದೇನಾಯಿತು? ಅದಹ್ಯಮಾನೇ ಭೀಮೇಪಿ ವಹ್ನೋ ವಹ್ನಿರಿವ ಸ್ಥಿತೆ ಅವೇಷ್ಟಯದ್ವಾರುಣೇನ ಪಾರ್ಥೋ ಅತ್ರ ಆತ್ಮಪ್ರಪತ್ತಯೇ. ಅದಹ್ಯಮಾನೇ ಭೀಮೇ ಅಪಿ ವಹ್ನೌ ವಹ್ನಿ ಇವ ಸ್ಥಿತೆ. ನೋಡಿ, ಬಾಲಕ್ಕೆ ಬೆಂಕಿ ಹಚ್ಚಿದ್ರು ಹನುಮದ್ ರೂಪಕ್ಕೆ, ಸುಡಲಿಲ್ಲ. ಭೀಮರೂಪಕ್ಕೆ ನಾರಾಯಣಾಸ್ತ್ರ ಬರೀ ಬೆಂಕಿ ಎಲ್ಲ ಇದೇನಿದೆ, ನಾರಾಯಣಾಸ್ತ್ರ ಇಟ್ಟರು, ಆಗಲೂ ಭೀಮಸೇನ ಸುಡಲಿಲ್ಲ. ಎರಡು ಕಡೆ ಪ್ರಸಂಗ ಬಂತು. ಅರ್ಥ ಆಯ್ತು? ಎರಡು ಸಿಮಿಲರ್. ಇದು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಾಸ್ತ್ರಕ್ಕಾಗಲಿಲ್ಲ, ಆಮೇಲೆ ಇಂದ್ರಜಿತನ ಬ್ರಹ್ಮಾಸ್ತ್ರಕ್ಕೂ ಏನೂ ಆಗಲಿಲ್ಲ, ಬೆಂಕಿ ಇಟ್ಟರು ಏನೂ ಆಗಲಿಲ್ಲ, ನಾರಾಯಣಾಸ್ತ್ರ ಬಿಟ್ಟರು ಏನೂ ಆಗಲಿಲ್ಲ, ಮುಂದೆ ಬ್ರಹ್ಮಶಿರಾಸ್ತ್ರ ಬಿಟ್ಟರು ಆಗಲೂ ಏನಾಗೋದಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದ್ದಾರೆ. ಭೀಮಸೇನ ಎಷ್ಟು ಗ್ರೇಟ್ ಅಂತ ನೋಡಿ ಸುಮ್ಮನೆ ಗೊತ್ತಾಗಿದೆ. ಇದೆಲ್ಲ ಭಾರಿ ಚರ್ಚೆ ಮಾಡಬೇಕಾಗಿಲ್ಲ, ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದನ್ನು ಇವರು ಅರ್ಥ ಮಾಡಿಕೊಡೋದೆ. ಭೀಮನ ಪಾತ್ರ ತಮಾಷೆ ಪಾತ್ರ ಮಾಡಿಬಿಟ್ಟು ಬಫೂನ್ ಮಾಡದೆ ಮಾಡಾಕಿಬಿಟ್ಟಿದ್ದಾರೆ. ಸಿನಿಮಾ ನಾಟಕಗಳಲ್ಲೆಲ್ಲ ಬಫೂನ್ ಇದ್ದಾಗ ಭೀಮಸೇನ ಅಂತ ಕೇಳಿ ಎಷ್ಟು ಮೂರ್ಖರಿದ್ದು, ಎಷ್ಟು ದೊಡ್ಡ ಅನ್ಯಾಯ ಪಾತ್ರಗಳಿಗೆ.
ಬಟ್ ಈ ಅಗ್ನಿ ಬೇರೆ ಇದು, ಅದು ವಾಯುಸಖ, ಇದು ವಾಯುಸಖ ಅಲ್ಲ, ನಾರಾಯಣನೇ ಇದು. ಅದು ರಾವಣ ಇಟ್ಟ ಬೆಂಕಿ ಅದು. ಇದು ಅಸ್ತ್ರ ಎಲ್ಲ ಬರೀ ಬೆಂಕಿ ಇಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಅಸ್ತ್ರ ಇದು, ಮತ್ತು ಬಿಟ್ಟಿದ್ದು ರುದ್ರದೇವರು. ಅದು ಬಿಟ್ಟವರು ವಿರೋಧಿಗಳಲ್ಲಿ ನಂಬರ್ 1 ಅವರೇ. ವಾಯುದೇವರಾದ್ಮೇಲೆ ನೆಕ್ಸ್ಟ್ ಬರೋದು ಅವರೇನೆ. ಪೃಥ್ವಿಗಳಲ್ಲಿ ಪರಸ್ಪರ ವಿರೋಧ ಇಲ್ಲ. ಅಂಥವ್ರು ಅಸ್ತ್ರ ಬಿಟ್ಟರು, ನಾರಾಯಣ ಅಸ್ತ್ರ ಬಿಟ್ಟರು. ಆದರೆ ಭೀಮನಿಗೇನೂ ಆಗಲಿಲ್ಲ ಅಂದಮೇಲೆ ಇನ್ನು ಭೀಮನ ಯಾರೋ ಟೆಸ್ಟ್ ಮಾಡೋ ಪ್ರಸಂಗ ಹೋಗ್ಲಿಕ್ಕೆ ಹೋಗಬಾರ್ದು. ಅದಹ್ಯಮಾನೇ ಭೀಮೇಪಿ ವಹ್ನೌ ವಹ್ನಿರಿವಸ್ಥಿತೆ ಅವೇಷ್ಟಯದ್ವಾರುಣೇನ ಪಾರ್ಥೋ ಅತ್ರ ಆತ್ಮಪ್ರಪತ್ತಯೇ. ತನ್ನ ಕೆಲಸ ಮಾಡೋದು ಮಾಡ್ದ, ಸುಡುತ್ತೆ ಅಂತ ತಿಳ್ಕೊಬಿಟ್ಟು ಗಾಬರಿ ಆಯಿತು, ಬಾಣಾಸ್ತ್ರ ಪ್ರಯೋಗ ಮಾಡ್ದ. ಬಾಣಾಸ್ತ್ರ ಪ್ರಯೋಗದಿಂದ ಏನೂ ಉಪಯೋಗ ಇಲ್ಲ ಅದನ್ನು ಗೊತ್ತು. ಯಾಕೆಂದರೆ ಇವರು ಯಾರು ಮಾಡಿದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದಾಗ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟಿಂದ ಯಾರೋ ಲೆಟರ್ ತಂದಾಗತ್ತೆ ಅಷ್ಟೇ, ಏನೇನೂ ಉಪಯೋಗ ಇಲ್ಲ. ವರ್ಣ ಎಲ್ಲಿ, ನಾರಾಯಣ ಇಲ್ಲಿ. ನಾರಾಯಣನ ಶಮನ ಮಾಡಲಿಕ್ಕೆ ವರ್ಣ ಮಾತು ನಡೆಯೋದಿಲ್ಲ. ಅರ್ಜುನಿಗೆ ಗೊತ್ತದು. ಅದಕ್ಕೆ ತನ್ನ ಶಕ್ತಿ ಏನೋ ಪ್ರಯತ್ನ ಮಾಡಬೇಕು ಆ ಸಮಯದಲ್ಲಿ. ಏನು ಬದುಕಲು ಗ್ಯಾರಂಟಿ ಬದುಕಿಲ್ಲ ಅದು ಗೊತ್ತಿದ್ರು ಏನು ಮಾಡ್ತಾರೆ, ಒಂದು ಇಂಜೆಕ್ಷನ್ ಚೂಸ್ತಾರೆ ಹೋಗಲಿ ಅಂತ. ಗೊತ್ತಾಯ್ತಾ? ಅಕಸ್ಮಾತ್ ಬದುಕೋದು ಗೊತ್ತಿದ್ದರೂ ಕೂಡ ಒಂದು ತಮ್ಮ ಕಡೆಯಿಂದ ಏನೂ ಆಗಲಿಲ್ಲ ಅಂತ ಆಗಬಾರ್ದು. ಡೆಡ್ ಬಾಡಿ ಮಾತ್ರ ಕೊಡೋದಿಲ್ಲ ಅದಕ್ಕೆ. ಇನ್ನು ಹೋಪ್ಸಿ ಬೂದೋದು ಕತೆ ಬೂದೋಗಿದೆ. ಇದು ಲಾಸ್ಟ್ ಮೂಮೆಂಟಲ್ಲಿ ಪ್ರಯತ್ನ ಮಾಡೋದು. ಬೀಳೋರು ಕೆಲವು ಬಾವಿ ಇಲ್ಲಿಂದ ಕೈ ಚಾಚ್ತಾರೆ, ಸಿಗುತ್ತಾ ಅವರಿಗೆ. ಬಾಳೆ ಬಿದ್ದು ಒದ್ದಾಡ್ತಿದ್ದಾರೆ, ಅವ್ರು ಕೈ ಚಾಚ್ತಾರೆ ಮೇಲೆ ನಿಂತ್ಕೊಂಡು. ಅದು 100 ಅಡಿ ಬಾವಿ. ಪ್ರಯತ್ನ ಯಾಕೆ ಮಾಡೋದು, ಏನೋ ಒಂದು ಆಗಲಿ ಬೈ ಚಾನ್ಸ್ ಅಂತ ಅಷ್ಟೇ, ತನ್ನ ಕರ್ತವ್ಯ. ಅತ್ರ ಆತ್ಮಪ್ರಪತ್ತಯೇ ನ ದೇಹೇ ಪತಿತಾಸ್ತ್ರಸ್ಯ ಬಹಿರ್ವೇಷ್ಟರತಃ ಫಲಂ ತಥಾಪಿ ಸ್ನೇಹವಶಗೋ ವೇಷ್ಟಯಾಮಾಸ ಫಲ್ಗುನಃ. ನ ದೇಹೇ ಪತಿತಾಸ್ತ್ರಸ್ಯ ಗೊತ್ತಾಯ್ತಾ, ಬಹಿರ್ವೇಷ್ಟನತಃ ಫಲಂ. ದೇಹದ ಒಳಗೆ ಬಿದ್ದ ಅಸ್ತ್ರಕ್ಕೆ ಬಹಿರ್ವೇಷ್ಟ, ಹೊರಗಿನಿಂದ ಹಾಕಿದ ಏನು ಉಪಯೋಗ? ಮಲೇರಿಯಾ ಜ್ವರ ಬಂದಿರುತ್ತೆ, ಅವಾಗ ಏನು ಉಪಯೋಗ? ಎಷ್ಟು ಹೊತ್ತಿಸಿದ್ರೂ ಉಪಯೋಗ ಇಲ್ಲ. ಯಾತಕ್ಕೆ? ಒಳಗಿಂದ ತಾಪ ಇದೆ. ಚಳಿ ಆದರೆ ಹೊರಗೆ ಹೊಸ್ಬೋದು, ಹೊರಗೆ ಹಾಕಿದಾಗ ಏನಾಗುತ್ತೆ? ಚಳಿ ಕಂಟ್ರೋಲ್ ಮಾಡ್ಬೋದು. ಒಳಗಿನ ಜ್ವರ ಚಳಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾತಕ್ಕೆ? ಅದು ಎಲ್ಲಿಂದ ಬರುತ್ತದ? ಒಳಗಿಂದ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಮಾತು ಸ್ವಾರಸ್ಯ ಗೊತ್ತಾಗುತ್ತೆ. ಒಳಗಿನ ಬೆಂಕಿ ಸುಡ್ತಿರ್ಬೇಕಾದ್ರೆ ಹೊರಗೆ ನೀರು ಹಾಕಿ ಏನು ಉಪಯೋಗ ಅಂತ ಕೇಳಿ. ಅರ್ಜುನ ಗೊತ್ತದು, ಆದರೂ ತನ್ನ ಕೆಲಸ ಅಂತ ಮಾಡಿದ. ತಥಾಪಿ ಸ್ನೇಹವಶಗಃ, ಸ್ನೇಹಕ್ಕೆ ಒಳಗಾಗಿಬಿಟ್ಟು ವೇಷ್ಟಯಾಮಾಸ ಫಲ್ಗುನಃ, ಹಾಗೆ ಮಾಡಿದ. ಅದು ಉಪಯೋಗ ಇಲ್ಲದ ಕೆಲಸ. ವೇಷ್ಟನ ಅಂದರೆ ಚುರುಸು ಬೇಲಿಂದ ಹಾಕೋದು, ಕವರ್ ಮಾಡೋದು ಅಂತ. ಬಾಣಾಸ್ತ್ರ ಅಡ್ಡ ಇಟ್ಟಕ್ಕೆ ಹೋದರೆ ಏನು ಉಪಯೋಗ ಇಲ್ಲ ಅದರಿಂದ. ಅಸ್ತ್ರ ಮುಂದೋಗಿದೆ, ಅಡ್ಡ ಕವರ್ ಮಾಡಿದರೆ ವೇಷ್ಟನ. ಬಹಿರ್ವೇಷ್ಟನ, ಅಂತರ್ವೇಷ್ಟನ. ಒಳಗಿಂದ ಕವರ್ ಮಾಡಿದರೆ ಅಂತರ್ವೇಷ್ಟನ, ಹೊರಗಿಂದ ಮಾಡಿದರೆ ಬಹಿರ್ವೇಷ್ಟನ. ವೇಸ್ಟಲ್ಲಿ ವೇಸ್ಟೇ, ಗೊತ್ತಾಯ್ತೇನಾ? ವೇಸ್ಟೇ ಅರ್ಥ ಅದಲ್ಲ, ಇಲ್ಲಿ ವೇಸ್ಟ್ ಅಷ್ಟೇ. ಏನಾ ಪ್ರೀತಿಯಿಂದಾಗಿ ತುಂಬ ಬೇಕಾದವ್ರಿಗೆ ಸಹಾಯ ಮಾಡ್ತಾರಲ್ಲ ಹಾಗೆ. ಪ್ರೀತಿ ಅಂದರೆ ಇಲ್ಲಿ ಭಕ್ತಿ. ದೊಡ್ಡವ್ರ ಬಗ್ಗೆ ದೊಡ್ಡವರಲ್ಲಿ ಸ್ನೇಹ ಅಂದರೆ ಭಕ್ತಿ. ಸಮಾಜದಲ್ಲಿ ಸ್ನೇಹ ಅಂತ ಹೇಳಿದರೆ ಫ್ರೆಂಡ್ಶಿಪ್, ಪ್ರೀತಿ. ಇಲ್ಲಿ ಸಿಕ್ಕವರಲ್ಲೇ ವಾತ್ಸಲ್ಯ ಅಷ್ಟೇ. ಏನು ಗೊತ್ತಿಲ್ಲ ಆದರೂ ತಮ್ಮ ಕೈಯಿಂದ ಮಾಡೋಕ್ಕೆ ಪ್ರಯತ್ನ ಪಡೋದು ಅಷ್ಟೆ. ಹೌದು, ಬೇವಿನ ಮೇಲೆಲ್ಲ ವರ್ಣಾಸ್ತ್ರ ಅಲ್ಲ, ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಹಾಕ್ಲಿಕ್ಕೆ ಕೊಟ್ಟಿದ್ದು. ಆ ರೀತಿ ಮಾಡಿದ್ದು. ಇವತ್ತು ಸ್ವಾರಸ್ಯ ನೋಡಿ, ಬಂದು ಹೇಳ್ತೀನಿ. ಯಾವುದೋ ಒಂದು ಮೇಲಿನ ನೀರು ಬಂದಿದೆ, ಅಡ್ಡ ಹಿಡಿಬೋದು. ಆ್ಯಸಿಡ್ ಹಾಕಿಬಿಟ್ಟಿದ್ದಾರೆ, ಏನು ಹಿಡಿದು ಏನು ಉಪಯೋಗ? ಹೊರಗಡೆ ಆ್ಯಸಿಡ್ ಒಳಗೆ ಸುಡ್ತಾ ಇದೆ ಈಗಾಗಲೇ. ಮೇಲಿನ ನೀರು ಹೋಗಿದ್ರೆ ಏನು ಪ್ರಯೋಜನ ಇಲ್ಲ ಅದರಿಂದ. ಗೊತ್ತಾಯ್ತಾ? ಒಳಗೆ ಎಫೆಕ್ಟ್ ಮಾಡ್ತಾಯಿದೆ, ಎಂಟರ್ ಆಗಿಬಿಟ್ಟಿದೆ ಆಗಲೇ. ಕೆಲವ್ರು ಹೇಳ್ತಾರೆ ಕೋಟೆ ಒಳಗೆ ಕಳ್ಳರು ಬಂದಮೇಲೆ ಬಾಗಿಲಾಗ್ತಾಗಿರ್ತಾರಲ್ಲ, ಹಾಗೆ. ಅವೆಲ್ಲ ಎಕ್ಸಾಂಪಲ್ಸ್ ಅಷ್ಟೇ. ಬಟ್ ಆ್ಯಕ್ಚುಲಿ ಇದೆ ನಾರಾಯಣಾಸ್ತ್ರ ಮುಂದೆ ಏನಲ್ಲ, ಇದು ಏನೇನೂ ಉಪಯೋಗ ಇಲ್ಲ. ಅಸ್ತ್ರ ಮುಂದೆ ಮೊದಲೇ ಹೊಡೆದ್ರೆ ಏನೂ ಉಪಯೋಗ ಇಲ್ಲ. ಬಾಣಾಸ್ತ್ರ ಏನೇನು ಪ್ರಯೋಜನ, ಈಗೂ ಮತ್ತು ಪ್ರಯೋಜನ ಇಲ್ಲ. ಹರಿಂಕಾರದಿಂದ ನೆರೆ ಹಟ್ಟಿದ ಅಂತ ಹೇಳ್ತಾರೆ. ಹೌದು, ಮಧ್ವನಾಮ. ಹೌದು, ಅಮೋಘತ್ವ ತಥಾಪಿ ಸ್ನೇಹವಶಗಃ ವೇಷ್ಟಯಾಮಾಸ ಫಲ್ಗುನಃ. ಅಮೋಘತ್ವಂ ನಿಜಾಸ್ತ್ರಸ್ಯ ಭೀಮಸ್ಯ ಅಬದ್ಧತಾಮಪಿ ಸಾಧಯನ್ ಸಾರ್ಜುನಃ ಕೃಷ್ಣೋ ಭೀಮಸ್ಯ ರಥಮಾರುಹತ್. ಅಮೋಘತ್ವಂ ನಿಜಾಸ್ತ್ರಸ್ಯ ಭೀಮಸ್ಯ ಅಬದ್ಧತಾಮಪಿ ಸಾಧಯನ್ ಸಾರ್ಜುನಃ ಕೃಷ್ಣಃ ಭೀಮಸ್ಯ ರಥಂ ಆರುಹತ್. ಕೃಷ್ಣನಿಗೆ 2 ಸವಾಲಿದೆ ಕೃಷ್ಣನ ಮುಂದೆ. ಈಗ ಭೀಮ ಪರಮಭಕ್ತ, ಧರ್ಮ ಪಾಲನೆ ಮಾಡಿರೋದು. ಧರ್ಮೋ ರಕ್ಷಿತ ಅಂತಿದ್ದ ಮೇಲೆ ಏನು ಮಾಡಬೇಕು? ತಾನೀಗ ರಕ್ಷಣೆ ಮಾಡಲೇಬೇಕು. ಅಸ್ತ್ರ ಅಮೋಘ. ಅಸ್ತ್ರ ಶರಣಾಗದಿದ್ದರೆ ಒಂದೇ ಕೊಲ್ಲಬೇಕು, ಅಮೋಘ ಅದೀಗ. ಅಸ್ತ್ರದ ಅಮೋಘತ್ವನೂ ಕಾಪಾಡಬೇಕು,
ಭೀಮನ ಅಮೋಘತ್ವನೂ ಕಾಪಾಡಬೇಕು. ಕೃಷ್ಣ ಹೇಗೆ ಮಾಡ್ತಾನೀಗ? ತಾನೇ ಮಾಡ್ತಾನೆ. ಏನು ಮಾಡ್ದ? ಸಾಧಯನ್ ಅಮೋಘತ್ವಂ ನಿಜಾಸ್ತ್ರಸ್ಯ ಭೀಮಸ್ಯ ಅವಧ್ಯತಾಮಪಿ. ಭೀಮ ಮುಖ್ಯ ಪ್ರಾಣ ವಧ್ಯ ಹೇಗಾಗ್ತಾನೆ? ಮುಖ್ಯ ಪ್ರಾಣ ವಧ್ಯನಾಗಬಾರ್ದು. ಆದ್ದರಿಂದ ಏನಾಗಬಾರ್ದು. ಸಾಧಯನ್ ಸಾರ್ಜುನ ಕೃಷ್ಣ, ಎರಡನ್ನೂ ಕೂಡ ಸಾಧನೆ ಮಾಡೋದಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ? ಭೀಮಸ್ಯ ರಥಮಾರುಹತ್, ಅರ್ಜುನ ಕರ್ಕೊಂಡು ಭೀಮನ ರಥವನ್ನು ಹತ್ತಾನೆ. ಅರ್ಜುನ ಕರ್ಕೊಂಡು ಬಿಟ್ಟು ಆಗ ಒಂದು ಪ್ರಶ್ನೆ ಬಂತಾಗ ಕೃಷ್ಣಗೇನಾಗಲಿಲ್ಲ, ಕೃಷ್ಣನ ಅಸ್ತ್ರ. ಈ ಕೃಷ್ಣ ಈ ದೃಷ್ಟಿಯಿಂದ ಇನ್ನೊಂದು ಸ್ವಾರಸ್ಯ ತೋರಿಸ್ದ. ತಾನು ಸಾಕ್ಷಾತ್ ನಾರಾಯಣ ಅಂತ ತೋರಿಸ್ದೆ. ಯಾತಕ್ಕೆ? ನಾರಾಯಣಾಸ್ತ್ರಕ್ಕೆ ನಿದ್ರಿದ್ಕೊಂಡು ಏನಾಗೋದಿಲ್ಲ ಏನರ್ಥ? ನಾರಾಯಣನೇ ಆಗಿರಬೇಕು. ನಾರಾಯಣಾಸ್ತ್ರದಿಂದ ಉಳ್ಕೋಬೇಕಾದ್ರೆ ನಾರಾಯಣನೇ ಆಗಿರಬೇಕು, ಬೇರೆ ಇಲ್ಲ. ಅದು ಬಿಟ್ಟರೆ ಈಗ ವೈಷ್ಣವಾಸ್ತ್ರ ಬಂತು, ಕೃಷ್ಣ ಮೇಲೆ ಬಿತ್ತು, ಏನಾಯ್ತದು? ವೈಜಯಂತಿ ಮಾಲೆ ಆಯಿತು. ಹಿಂದೆ ಪ್ರೆಸಿಡೆನ್ಸ್ ಬಂದಿದೆ ಈಗಾಗಲೇ. ಅದು ವೈಷ್ಣವಾಸ್ತ್ರ ಆಗೇನು ನಾರಾಯಣಾಸ್ತ್ರ ಇದ್ದಾಗೇನೆ, ಅದು ಪ್ರತ್ಯಸ್ತ್ರ ಇಲ್ಲ ಅದಕ್ಕೆ. ಅರ್ಜುನ ಖಂಡಿತ ಈಗಲೂ ಸಾಯ್ಬೇಕಾಗಿತ್ತು, ಆಗಲೂ ಸಾಯ್ಬೇಕಾಗಿತ್ತು. ಈಗ ಅಸ್ತ್ರ ಬಿಟ್ಟು ಉಳ್ಕೊಂಡ, ಆಗ ಕೃಷ್ಣ ತಾನು ಅಸ್ತ್ರ ತೊಗೊಂಡಿದ್ದಕ್ಕಾಯ್ತು. ಅಸ್ತ್ರ ಮಾಡಿಕೊಂಡ್ರೆ ಅದು ಬೇರೆ ಪ್ರತ್ಯಸ್ತ್ರದ ಯೋಚನೆ ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು. ತಥಾಪಿ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ಗೆ ಫೈನಲ್ ಆರ್ಡರ್ ಸ್ಟೇ ತರಲಿಕ್ಕೆ ಬರ್ತದೆ. ಯಾಕೆ ಸ್ಟೇ ಯಾರು ಕೊಡಬೇಕೀಗ? ಅವರೇ ಕೊಡೋದು, ಅವರೇ ಸ್ಟೇ ಕೊಡೋದು, ಅವರೇ ಇದು ಮಾಡ್ತಾರೆ. ಈಗ ಸಾಧ್ಯ ಇಲ್ಲ. ಇನ್ನೂ ಹೇಳೋದಾದರೆ ಅದೇನಾದ್ರು ಆ್ಯಕ್ಷನ್ ತೊಗೊಳೋದು ಅವರೇ ಬೇರೆ ತೊಗೊಳಕ್ಕೆ ಬರೋಲ್ಲ. ಅವರು ಮಾಡೋದಿಲ್ಲ, ಬೇರೆಯವ್ರು ಮಾಡೋಕ್ಕೆ ಬರೋದಿಲ್ಲ. ಮಾಡೋದ್ರೆ ಅವರೇ ಮಾಡೋದು, ಬೇರೆಯವ್ರು ಮಾಡೋಕ್ಕೆ ಅವ್ರು ಕೊಟ್ಟಿದ್ದು ಅವರೇ ಮಾಡಬೇಕು, ನಾವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಕೃಷ್ಣ ಹಾಗೆ ಮಾಡಿದ್ದರಿಂದ ಕೃಷ್ಣ ಯಾರು ಅಂತ ಆಯ್ತು ಈಗ? ಸಾಕ್ಷಾತ್ ನಾರಾಯಣ. ಇದು ಭಾಳ ಇಂಪಾರ್ಟೆಂಟ್. ಕೃಷ್ಣನ ನಾರಾಯಣತ್ವ ಪ್ರೂವ್ ಮಾಡತಕ್ಕಂಥ ಭಾಗ ಇದು. ಕೃಷ್ಣಸ್ತು ಭಗವಾನ್ ಸ್ವಯಂ. ತಥಾಪಿ ಸ್ನೇಹವಶಃ ವೇಷ್ಟಯಾಮಾಸ ಫಲ್ಗುಣಃ ಸಾಧಯನ್ ಅರ್ಜುನನ ಸಮೇತ ಕೃಷ್ಣ ಹತ್ತಿದ ಭೀಮನ ರಥವನ್ನು. ವೇಷ್ಟಿತಂ ವಾರುಣಾಸ್ತ್ರೇಣ ಪ್ರವಿಷ್ಟಂ ಬಾಹ್ಯತಸ್ತದ ಸಹಿತತ್ವಾತ್ ಕೇಶವೇನ ನರತ್ವಾತಥ ಫಲ್ಗುಣಂ ತತಸ್ತ್ರಂ ನಾದಹತ್ತಾಭ್ಯಾಂ ಸ್ವರಥಾದವರೋಪಿತೇ. ವೇಷ್ಟಿತಂ ವಾರುಣಾಸ್ತ್ರೇಣ. ಈಗ ಸಮಸ್ಯೆ ಬಂತೀಗ. ಅರ್ಜುನಿಗೆ ಪ್ರಾಬ್ಲಮ್ ಬಂದಿರುತ್ತೆ. ಈಗ ಅಸ್ತ್ರಕ್ಕೆ ವಿರುದ್ಧ ಹೋದಾಗಾಯ್ತು. ಈಗ ಆರಿಸ್ಲಕ್ಕೆ ಹೋಗಿಬಿಟ್ರೆ ಅವಾಗೇನಾಯಿತು ಅಂದರೆ ಅರ್ಜುನಿಗೆ ಏನೂ ಆಗಲಿಲ್ಲ. ಯಾತಕ್ಕಾಗಲಿಲ್ಲ ಅಂದರೆ ಒಂದೇದು ಅರ್ಜುನ ಹೊರಗಡೆ ಇದ್ದಾನೆ, ಬಾಣಾಸ್ತ್ರ ಪ್ರಯೋಗ ಮಾಡಿದ್ದಾನೆ. ಹೊರಗಡೆ ಮಳೆ ಬಂದಾಗ ಆಗ್ತಿದೆ, ಈ ಕಡೆ ಬರ್ತಾ ಇಲ್ಲ. ಅದು ಡೈರೆಕ್ಷನ್ ಆ ಕಡೆ ಇದೆ ಅಂತ ಡೈರೆಕ್ಷನ್ ಆಪೋಸಿಟ್ ಇರೋದ್ರಿಂದ ಸೇಫ್ ಆದ. ಎರಡನೇದು ಸಹಿತತ್ವಾತ್ ಕೇಶವೇನ, ಕೃಷ್ಣನ ಜೊತೆಗಿದ್ದಾನೆ. ಅದು ಇಂಪಾರ್ಟೆಂಟ್. ಕೃಷ್ಣನ ಜೊತೆಗಿದ್ದಾಗ ಏನಾಗುತ್ತೆ? ಯತ್ರ ಯುಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋಭೂತಿ ಧ್ರುವ ರೀತಿರ್ಮತಿರ್ವ. ಬರೀ ಅರ್ಜುನ ಇದ್ದರೆ ಸಮಸ್ಯೆನೇ. ಕೃಷ್ಣನ ಜೊತೆಗಿದ್ದರಿಂದ ಸೇಫ್. ಸಹಿತತ್ವಾತ್ ಕೇಶವೇನ ನರತ್ವಾದಥ ಫಲ್ಗುಣಂ. ಮತ್ತು ಮೂಲತಃ ಯಾರತ? ನರ. ನರನಲ್ಲಿ ದೇವರ ಸನ್ನಿಧಾನ ಇದೆ. ನರನಲ್ಲಿ ನರ ಆವೇಶ ಇದೆ, ನರನಲ್ಲೇ ಆವೇಶ ಇದೆ. ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ಚತ್ವಾರೋ ಧರ್ಮತನಯಾಹ ಹರಿ ಕೃಷ್ಣ ನಾರಾಯಣ, 3 ಜನ ಯಮದೇವರ ಮಕ್ಕಳು. ಇನ್ನೊಬ್ಬರು ಯಾರು ಅಂತ ಕೇಳಿದರೆ ನರ. ಅದರಲ್ಲಿ ನರ ಯಾರು ಅಂದರೆ ಸಾಕ್ಷಾತ್ ರೂಪ ಅಂತ ಅನೇಕರು ಅಪಾರ್ಥ ಮಾಡ್ಕೋತಾರೆ. ಅಲ್ಲ, ಅದು ಶೇಷ, ಒಳಗೆ ಆವೇಶ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನರತ್ವ ಅಥ ಫಲ್ಗುಣಂ ತತಸ್ತ್ರಂ ನ ಅದಹತ್. ಅಸ್ತ್ರ ಅರ್ಜುನನನ್ನು ಸುಡಲಿಲ್ಲ. ಏನು ಹೇಳಿ? ಹೌದು, ಏನ ನಿನ್ನ ಬೇಡ ಏನು? ಹಾಂ, ಹೌದು. ಹಾಂ, ನೀವು ಬದ್ರಿಗೆ ಹೋಗಿದ್ದೀರಿಲ್ಲ? ಏನು ನೋಡಿದ್ದೀರಿ? ಇದ್ದಾನ ಇಲ್ಲ? ಅಲ್ಲಿ ಇದ್ದಾನ ಇಲ್ಲ? ಎಲ್ಲ ಇದ್ದಾನ ಇಲ್ಲ? ಒಟ್ಟಿನ ಇದ್ದಾನ ಇಲ್ಲ? ಮತ್ತೆ ಹೇಳ್ತಾ ಇದ್ದಾನಷ್ಟ. ನರನಾರಾಯಣರಿಬ್ಬರು ಕೂಡ ಬದ್ರಿಯಲ್ಲಿದ್ದು ತಪಸ್ಸು ಮಾಡಿದ ಜಾಗ ಅದು. ನರ, ಅದಕ್ಕೇನು ನರಪರ್ವತ ನಾರಾಯಣ ಪರ್ವತ ಅಂತ ಕರೀತಾರೆ. ಈ ನಾರಾಯಣ ದೇವರು ಇದ್ದಾರಲ್ಲ, ಅದಕ್ಕೆ ನಾರಾಯಣ ಪರ್ವತ. ಆಪೋಸಿಟ್ ಪರ್ವತ ಇದೆ, ಅದಕ್ಕೆ ನರಪರ್ವತ ಅಂತ ಕರೀತಾರೆ. ಗೊತ್ತಾಯ್ತಾ? ಸೊ ಇಬ್ಬರು ಇದ್ದಿದ್ದು ಅಲ್ಲಿ, ಇಬ್ಬರು ತಪಸ್ಸು ಮಾಡಿ, ಅಲ್ಲೊಬ್ಬರು ತಪಸ್ಸು ಮಾಡಿದ ಜಾಗ ಅದು. ಅದಕ್ಕೆ ನರನಾರಾಯಣ ಇಬ್ಬರು ಅಲ್ಲಿದ್ದಾರೆ. ಹಾಂ. ವೇಷ್ಟಿತಂ ವಾರುಣಾಸ್ತ್ರೇಣ ಪ್ರವಿಷ್ಟಂ ಬಾಹ್ಯತಸ್ತದ ಸಹಿತತ್ವಾತ್ ಕೇಶವೇನ ನರತ್ವಾದಥ ಫಲ್ಗುಣಂ ತದಸ್ತ್ರಂ ನ ಅದಹತ್. ಇಲ್ಲವರು ಅರ್ಜುನ ಈಗಲೂ ಸುಡ್ಬೋದಾಗಿತ್ತು, ಅಸ್ತ್ರ ಸುಡಲಿಲ್ಲ. ತಾಭ್ಯಾಂ ಏನು ಬಂದಿದೆ? ಯಾಕೆ ಕರ್ಕೊಂಡೋಗ್ಬೇಕಾಗಿತ್ತಾ? ಅರ್ಜುನಿಗೆ ಕೃಷ್ಣ ತನ್ನ ಜೊತೆಗಿದ್ದರೂ ಏನೂ ಆಗೋದಿಲ್ಲ ಅಂತ ತೋರಿಸ್ಬೇಕು. ತನಗೇನಾಗಲ್ಲ ಗೊತ್ತಾಯಿತು, ಅಬ್ವಿಯಸ್ ಅದು. ತನ್ನ ಜೊತೆಗಿದ್ದವ್ರು ಏನೂ ಆಗೋದಿಲ್ಲ ಅಂತ ಹೇಳ್ತಾ ನಮ್ಮ ಜೊತೆಗಿದ್ದು ದಾಸುಪರ್ಣ ಯಾರು ದೇವ್ರ ಜೊತೆಗಿರ್ತಾರೋ ಅವ್ರಿಗೆ ಯಾವ ಭಯ ಇರೋದಿಲ್ಲ ಅಂತ ತೋರಿಸ್ಬೇಕಾಗಿದೆ. ಅದು ಕರ್ಕೊಂಡು ಹೊರಟ. ತದಸ್ತ್ರಂ ನಾದಹತ್ತಾಭ್ಯಾಂ ಸ್ವರಥಾದವರೋಪಿತೇ. ಇಬ್ಬರು ಏನು ಮಾಡಿದ್ರಾಗ?
ಹೋಗ್ಬಿಟ್ಟು ಭೀಮಸೇನ ಕೆಳಗೆ ಇಳಿಸಿದರು, ರಥದಿಂದ ಎತ್ತಿ ಕೆಳಗಿಟ್ಟರು. ಅಲ್ಲಿಗೆ ಅಸ್ತ್ರ ಶಾಂತ ಆಗ್ಬಿಡುತ್ತೆ. ಅಲ್ಲಿಗೆ ಏನಾದಾಗೈತೆ ಈಗ, ಏನಾದಾಗೈತೆ ಈಗ ಅಸ್ತ್ರಕ್ಕೆ ಶಾಂತಿ ಸಿಕ್ತು. ಯಾತಕ್ಕೆ ಶಾಂತಿ ಸಿಕ್ತು? ಎದುರು ನಿಲ್ಲಿಲ್ಲ. ಎದುರು ನಿಂತಿದ್ದರೆ ಹೊಡಿಬೇಕಾಗಿತ್ತು, ಮೈ ಬಿದ್ದಾಗಿತ್ತು. ಆ ಅಸ್ತ್ರ ಪರ್ಪಸ್ ಮುಗೀತೀಗ, ಗೊತ್ತಾಯ್ತಾ? ಅಸ್ತ್ರ ಪರ್ಪಸ್ ಮುಗಿದಿದ್ದರಿಂದ ಕೇಸ್ ಆಗೋಯ್ತು. ನೋಟಿಸ್ ಕೊಡ್ತಾರಲ್ಲ, ಇಫ್ ಆಲ್ರೆಡಿ ಪೇಡ್ ಇಗ್ನೋರ್ ದಿಸ್ ಲೆಟರ್ ಅಂಥೇಳಿ, ಆ ಥರ. ಅದು ಶರಣಾದ ಒಂದಷ್ಟಿನ ಶರಣಾದಾಗ ಲೆಕ್ಕ. ಆದರೆ ತಾನಾಗಲಿಲ್ಲ. ಯಾರು ಮಾಡಿದರು? ಕೃಷ್ಣ ಮಾಡಿಸ್ದ. ತಾನು ಶರಣಾದಾಗ ಆಗಲಿಲ್ಲ ಅಂದರೆ ಧರ್ಮ ಉಳ್ಕೊಳ್ಳೋದು. ಕೃಷ್ಣ ಯಾತಕ್ಕೆ ಮಾಡಿಸ್ದ? ತನ್ನ ರಥ ತನ್ನ ಬಾಣನ ಸಂರಕ್ಷಣೆ ಮಾಡ್ದ, ಅಸ್ತ್ರನ. ಎಲ್ಲ ಬ್ಯಾಲೆನ್ಸ್ ಆಯ್ತು. ಈಗ ಅಸ್ತ್ರಕ್ಕೂ ಅಮೋಘತ್ವ ಬಂತು, ಭೀಮನಿಗೆ ಅವಧ್ಯತ್ವ ಬಂತು, ಗೊತ್ತಾಯ್ತಾ? ಎಲ್ಲ ಬಂದಿದ್ದರಿಂದ ಬರೀ ಪ್ರಸಂಗ ನಡೆದೋಯ್ತು. ಇದು ಅರ್ಥ ಮಾಡಿಕೊಂಡ್ರೆ ಭೀಮಸೇನನ ಮಹಿಮೆ ಎಷ್ಟು ಅಗಾಧ. ಶುದ್ಧೇ ಭಾಗವತೆ ಧರ್ಮೇ ನಿರತಃ ಅಂಬೋದಕ್ಕೆ ದೊಡ್ಡ ಪ್ರೂಫ್ ಇದು. ಇನ್ನೂ ಇದೆ. ಸಹಿತತ್ವಾತ್ ಕೇಶವೇನ ನರತ್ವಾತ್ ಅಥ ಫಲ್ಗುಣಂ ತತಸ್ತ್ರಂ ನಾದಹತ್ತಾಭ್ಯಾಂ ಸ್ವರಥಾದವರೋಪಿತೆ ಭೀಮ ಅಚ್ಛಿನ್ನ ಹೇತೌ ಚ ತತಸ್ತ್ರಂ ಶಾಂತಿಮಾಗಮತೆ. ಭೀಮ ಅಚ್ಛಿನ್ನ ಹೇತೌ ಚ. ಭೀಮಸೇನ ಮಾತ್ರ ಕೈಲಿದ್ದ ಬಿಡಲಿಲ್ಲ, ಬಿಲ್ಲುಬಾಣ ಗದೆ ಯಾವುದು ಬಿಡಲಿಲ್ಲ. ಅದರಿಂದಾಗಿಯೇ ಅಚ್ಛಿನ್ನ ಹೇತವು, ಏನು ಆಗಲಿಲ್ಲ. ಆದ್ದರಿಂದ ತದಸ್ತ್ರಂ ಶಾಂತಿಮಾಗಮ. ಅಸ್ತ್ರ ಶಾಂತಿ ಆಯಿತು. ಅಲ್ಲಿ ಅಸ್ತ್ರ ಮುಗಿದೋಯ್ತು, ಅಸ್ತ್ರ ಹೊರಟೋಯ್ತು. ಅಲ್ಲಿ ಇಲ್ಲಿ ಏನಾಯ್ತು? ಪಾಂಡವರ ಕಡೆಯಲ್ಲಿ ಎಲ್ಲ ಶಾಂತಿ ಬಂದು ನಿಶ್ಚಿಂತೆಯಾಗಿ ಕೆಲಸ ಮುಗೀತು. ಶುದ್ಧ ಕ್ಷತ್ರಿಯ ಧರ್ಮೇಶು ನಿರತೋ ಯದೃಕೋದರ ವಾಹನಾದವತೀರ್ಯಾನ್ಯೈ ಪ್ರಣತೇಪಿ ನಿರಾಯುಧೈ ಸಾಯುಧ ಸರಥ ಅಯುಧ್ಯತ್ ಅವಿಷಹ್ಯಂ ಅಪಿ ಈಶ್ವರೈ ಸ್ವಧರ್ಮಹಾನೋ ಮಿತ್ರಾಣಾಂ ಕರ್ತವ್ಯಂ ಯನ್ನಿಷೇಧನಂ. ಶುದ್ಧ ಕ್ಷತ್ರಿಯ ಧರ್ಮೇಶು ನಿರತೋ ಯದೃಕೋದರ. ಭೀಮಸೇನ ಶುದ್ಧ ಕ್ಷತ್ರಿಯ ಧರ್ಮ ಇದ್ದಿದ್ದರಿಂದ ಏನಾಯ್ತು? ಅಲ್ಲಿಗ ಪೂರ್ತಿ ಸರಿ, ಧರ್ಮ ಬಿಡಲಿಲ್ಲ ಅವರು. ಆಚಾರ್ಯರಾಗಿದ್ದಾಗಲೂ ಕೂಡ ಜಟ್ಟಿಗಳು ಯುದ್ಧಕ್ಕೆ ಬಂದರು. ಆಚಾರ್ಯ ಯುದ್ಧಕ್ಕೆ ಹೋಗಲಿಲ್ಲ. ಯಾಕೆ? ಯತಿಗಳು ಯುದ್ಧ ಮಾಡಬಾರದು, ಹೋಗಲಿಲ್ಲ. ಬಟ್ ಆಹ್ವಾನ ತಿರಸ್ಕಾರ ಮಾಡಲಿಲ್ಲ. ಸುಮ್ಮನೆ ಕೂತಿರ್ತೀನಿ, ಏನಾರು ಮಾಡಿಕೊಡಿ ಅಂತ ಹೇಳಿದರು. ಸುಮ್ಮನೆ ಕೂತು ಏನೂ ಮಾಡೋಕ್ಕಾಗಲಿಲ್ಲ. ಅರ್ಥ ಆಯ್ತಾ? ಸ್ವಾರಸ್ಯ ಇರೋ ಅಲ್ಲೂ ಧರ್ಮ ಬಿಡಲಿಲ್ಲ. ಅಕಸ್ಮಾತ್ ಅವ್ರ ಆಚಾರ್ಯ ಫೈಟ್ ಮಾಡಿದರೆ ಏನಾಗ್ತಿತ್ತು? ಇನ್ನೊಂದು ಗಲಾಟೆ ಶುರುವಾಗೋದು. ಏನು ಗಲಾಟೆ ಶುರುವಾಗ್ತಿತ್ತು? ಧರ್ಮ ಬಿಟ್ಟರು ಅದು ಎರಡೂ ಆಗಲಿಲ್ಲ. ಅವ್ರು ಯುದ್ಧಕ್ಕೆ ಆಹ್ವಾನ ತಿರಸ್ಕಾರ ಮಾಡಲಿಲ್ಲ, ತಾವು ಯುದ್ಧಕ್ಕೆ ಎದ್ದು ಹೋಗಲಿಲ್ಲ. ಆದ್ದರಿಂದ ಅದು ಯೋಗ ಕರ್ಮಸ್ಸು ಕೌಶಲ. ಇದು ಭೀಮಸೇನ ಮೂಲ ಈ ರೂಪದಲ್ಲೂ ತೋರಿಸಿದರು. ಅಲ್ಲಿ ಕ್ಷತ್ರಿಯ ಧರ್ಮ ಬಿಡಲಿಲ್ಲ, ಇಲ್ಲಿ ಯತಿ ಧರ್ಮ ಬಿಡಲಿಲ್ಲ. ಇಲ್ಲೇನಾಯಿತು? ಈಶ್ವರ ದೇವ ಏನು ಮಾಡ್ದ? ಕರಾರು ಹಾಕಿದ. ಇಲ್ಲಿ ಬಂದವರೆಲ್ಲ ಏನು ಮಾಡಬೇಕು? ಇಡೀ ದಿವಸ ತೆಗೆದು ಹೋಗಬೇಕು ಅಂತ ಹೇಳಿದ. ಅದು ಸನ್ಯಾಸಿಗಳು ಅಗಿಬಾರದು. ಸನ್ಯಾಸಿಗಳು ಬೇರೆ ಅದಕ್ಕೇ ಒಬ್ರು ಯಾವಾಗಲೂ ಸೇವಕರು ಇರಬೇಕು. ಅವ್ರು ನೀರು ಸೇದಬಾರ್ದು, ಇದು ಅಡಿಕೆ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ತುಡಿಸಿ ಬಿಡಿಸಾಗಿ ಏನು ಮಾಡೋದು, ಅದೆಲ್ಲ ತುಡಿಸಿ ಹಿಂಸೆ ಬಿಡಿಸಾಗಿಲ್ಲ ನಿಯಮ. ಅದು ಸನ್ಯಾಸ ತೊಗೊಂಡು ಭಾಳ ಯೋಚನೆ ಮಾಡಬೇಕು ಪರಿವಾರ, ಗೊತ್ತಾಯ್ತಾ? ಆಲ್ಮೋಸ್ಟ್ ಹೇಗಿರ್ತಾರೆ ಅವರು, ಮಾಡಿದ್ದು ಯಾತಕ್ಕೆ ಗೊತ್ತಾದ್ರ ಪೂರ್ತಿ ದೇವ್ರ ಕಾರ್ಯ ಮಾಡ್ಕೊಂಡಿರಲಿ ಅಂತ ಹೇಳಿಬಿಟ್ಟು ಸ್ವಲ್ಪನೂ ಏನಾಗಬಾರ್ದು ಅವ್ರಿಗೀಗ, ಆ ಕಡೆ ಈ ಕಡೆಗೆ ಮನಸ್ಸು ಹೋಗಬಾರ್ದು. ಅದಕ್ಕೆ ಮಾಡಿದ ಅಡ್ವಾಂಟೇಜ್ ಮಾಡಿದ್ರು ಅಂದರೆ ಅದು ಡಿಸ್ಅಡ್ವಾಂಟೇಜ್. ಉಳಿದವ್ರಿಗೆ ಏನಾಗುತ್ತೆ ಅಂದರೆ ಡಿಸ್ಅಡ್ವಾಂಟೇಜ್ ಆಗಿ ಏನು ಮಾಡಿಕೊಳ್ಳಾಗಿಲ್ಲ ಅವರಿಗೆ. ಬಡಿಸ್ಕೋಬಾರ್ದು ಅವರು ಕೂಡ. ಮತ್ತೆ ಇನ್ನೊಬ್ಬನ ಹಾಕಬೇಕು ಬಂದಲ್ಲಿ. ಇಷ್ಟರ ಮಟ್ಟಿಗೆ ನಿಯಮಗಳುಂಟು. ಆದ್ದರಿಂದನೇ ಏನಾಯಿತು? ಪಾಲನೆ ಮಾಡಿದ್ರು. ಇವರು ಆಗಿಲ್ಲ. ಅಲ್ಲಿ ಕರಾರು ಹಾಕಿದೆ. ಆಚಾರ್ಯ ಏನು ಮಾಡಿದ್ರಾಗ ಅದು ಯಾರಿಗೂ ಮಾಡ್ತಾ ಕೊಡಲಿಲ್ಲ. ಹಾಗೆ ತೋರಿಸು ಅಂತ ಹೇಳಿದ್ರು ಅಷ್ಟೇ. ಕ್ರಿಯಾ ಅಕುಶಲ ನಹ ಪ್ರಬೋಧ ಐತಿ. ತಕ್ಷಣ ಅವ್ನು ಹೇಗೆ ಹಿಡ್ಕೋಬೇಕು ಗೊತ್ತಾಯ್ತಾ, ಎತ್ತಬೇಕು ಗೊತ್ತಾಯ್ತಾ, ಹೊಡಿತಾ ಪ್ರೇರಣೆ ಮಾಡಿಬಿಟ್ರು ಮುಂದಕ್ಕೆ. ಅಲ್ಲೂ ಧರ್ಮ ಬಿಡಲಿಲ್ಲ. ಅಲ್ಲೂ ಕೂಡ ಅವ್ರು ಹೆದರಿಕೊಂಡು ಆಪತ್ಕಾಲ ಅಂತ ಮಾಡ್ಬೋದಾಗಿತ್ತು. ತಿಳ್ಕೊಂಬೋಣ, ಆಪತ್ಕಾಲ ಒಂದು ಎರಡೇಟು ಹಾಕಿ ಹೋಗ್ಬೋದಾಗಿತ್ತು, ಹಾಕಲಿಲ್ಲ. ಅವ್ರಿಗೆ ಆಪತ್ತೇ ಇಲ್ಲ. ಅದರಿಂದ ಆಪತ್ಕಾಲದ ಅಡ್ವಾಂಟೇಜ್ ಅವರು ತೊಗೊಳ್ಳೋದಿಲ್ಲ. ಇನ್ನೂ ಸ್ವಾರಸ್ಯ ಇದೆ. ಸಿನಿಮಾದಲ್ಲಿ ಏನು ಮಾಡಿಬಿಟ್ರು ಗೊತ್ತಾ? ಆಗಲೇ ಶುರು ಮಾಡಿದ್ದೇ ಕೆಲಸ. ಮಧ್ವಾಚಾರ್ಯ ಸಿನಿಮಾ ಬಂದಿತ್ತಲ್ಲ, ಅಗದಿದ್ದೇನೆ. ಆ ರಾಜ ಬಂದು ಹೇಳಿ, ಸಾಕ್ರಪ್ಪ ಮುಂದೋಗ್ರೆ ಹೋಗೋದಿಲ್ಲ ನಾನು, ನೀರು ಬರೋವರೆಗೂ ಬಿಡೋದಿಲ್ಲ. ಅಗದಿದ್ದೆ ಅದು ಆಭಾಸ. ಅದು ಧರ್ಮ ಸೂಕ್ಷ್ಮನೇ ಇಲ್ಲ ಅಲ್ಲಿ ಹೋಯ್ತಲ್ಲಿ. ಮಧ್ವೀಜ ಕರೆಕ್ಟಾಗಿ ಬರೆದಿದೆ. ಅದನ್ನು ಮಧ್ವೀಜ ಇಟ್ಕೊಂಡೇ ಬರಿತೀವಿ ಅಂತ ಹೇಳ್ತಾ ತಪ್ಪು ಬರೆದಾಯ್ತು. ಎಷ್ಟು ಮೂರ್ಖತನ ಅಂದರೆ ಧರ್ಮ ಹೋಗುತ್ತೆ ಅಲ್ಲಿ. ಸ್ವಾರಸ್ಯ ಆಚಾರ್ಯ ದೊಡ್ಡ ಯತಿ ಧರ್ಮ, ಶುದ್ಧ ಭಾಗವತ ಧರ್ಮ ಏನು ಮಾತಾಡ್ತೀರಿ ನೀವೀಗ? ಹೋಯ್ತು ಅಲ್ಲಿಗೆ. ಯತಿ ಧರ್ಮ ಬಿಟ್ರಲ್ಲ ಅಂತ ಕೇಳಿದರೆ ಹೋಯ್ತು, ಏನು ಮಾಡಾಗಿಲ್ಲ, ಹೇಳಬಾರ್ದು. ಅಂಥ ಸರ್ವಸೂಕ್ಷ್ಮ ಗಮನಿಸಬೇಕಾದ್ರೆ ಭಾಳಷ್ಟು ಇದರ ಬಗ್ಗೆ ಶ್ರದ್ಧೆ ಇರಬೇಕು. ಮೂಲ ಹೋಲಿ ಏನು ತಲೆ ಭಾರಿ ಕಷ್ಟಪಡಬೇಕಾಗಿಲ್ಲ. ಮೂಲದಲ್ಲಿ ಇಲ್ಲ ಅದು. ಮದುವೆ ಹೇಳಿಲ್ಲ ಅಂದರೆ ಮತ್ತೆ ಕೇಳೋಕ್ಕೆ ಹೋಗ್ಬೇಕೀಗ. ಬಿಟ್ಟರೆ ಅದು ಆಚಾರ್ಯ ಮಾತು ಬೇರೆ. ಅವ್ನು ಹೇಳ್ತಾನೆ, ನಾನು ಕೆಲಸ ಮುಗಿತು ಹೋಗ್ರಿ ಅಂದರೆ ಇಲ್ಲ ನೀರು ಬರೋವರೆಗೂ ಅದೇ ಆಗೈತೀನಿ. ಅರ್ಥ ಏನದು? ನೀರು ಆ್ಯಕ್ಚುಲಿ ತಮಾಷೆ ಅಂದರೆ
ನೀರು ಬರೋವರೆಗೂ ಅಯ್ಯೋದು ಅಂತ ಕೇಳಿದರೆ ಕೆರೆ ಅಗಿತಾರೆ, ನೀರು ಬರೋವಾಗತ್ತೆ ಅವ್ರು ಕರಾರು ಹಾಕೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಹಾಕಿದ್ದೇನು, ಅಲ್ಲಿ ಬಂದವರ ಇಡೀ ದಿವಸ ಅಗದು ಹೋಗ್ಬೇಕಷ್ಟೇ. ಅದು ಕೂಲಿ ಕೆಲಸ ಉಳಿಸೋ ಬುದ್ಧಿವಂತಿಕೆ ಮಾಡ್ಲಿಕ್ಕೆ ದರ್ತಾರ ಮಾಡ್ಕೊಂಡಿದ್ದ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಳ್ಳೋದೇನು ಮಾಡಿದ್ರೆ ಏನು ಹೇಳಬೇಕು ಅದಕ್ಕೆ ಏನ? ಹಾಂ, ಇಲ್ಲಿದೆ, ಇಲ್ಲಿ ಕೆಳಗೆ ಇಳಿಸಿದ್ರು ಅಂತ ಇಲ್ಲದೆ ಇಲ್ಲಿ ಭೀಮಸೇನ ಅಸ್ತ್ರ ಬಿಡಲಿಲ್ಲ, ಅವ್ರು ಕೆಳಗಿಳಿಸಿದ್ರು. ಕೆಳಗಿಸಿದ್ರೆ ಮುಗಿದಾಗ ಲೆಕ್ಕ, ಇದರಲ್ಲಿಲ್ಲ. ತದಸ್ತ್ರಂ ಶಾಂತಿಮಾಗಮತ್, ಆಗಮ ಶಾಂತವಾಯಿತು ಅಂದರೆ ಮುಗೀತು, ಅಸ್ತ್ರದ ಕೆಲಸ ಮುಗೀತು. ವಾಹನಾದ ಅವತೀರ್ಯ ಅನ್ಯೈಹಿ, ವಾಹನದ ಕೆಳಗಿಡಲಿಲ್ಲ, ಅಸ್ತ್ರ ಬಿಡಲಿಲ್ಲ, ಏನೂ ಮಾಡಲಿಲ್ಲ. ಅವತೀರ್ಯ ಅನ್ಯೈಹಿ ಪ್ರಣತೇಪಿ, ಎಲ್ಲಿ ಬಿಡಿದವ್ರು ಏನು ಮಾಡಿದರು, ಫಸ್ಟು ಆಯುಧ ಕೆಳಗೆ ಹಾಕಿದರು, ಆಮೇಲೆ ವಾಹನದ ಕೆಳಗಿಡಿದ್ರು, ನಮಸ್ಕಾರನೂ ಹಾಕಿದರು. 3 ತಪ್ಪು ಮಾಡಿದರು. ಆಯುಧ ಕೆಳಗೆ ಹಾಕಿದ್ದು, ರಥದಿಂದ ಕೆಳಗಿಡದಿದ್ದು, ಆನೆ ಮೇಲೆ ವಾಹನ ಎಲ್ಲ ಅದರಿಂದ ಕೆಳಗಿಡಿದ್ರು, ನಮಸ್ಕಾರ ಹಾಕಿದರು. ಅದು 3 ತಪ್ಪನ್ನು ಮಾಡಿದರು. ಭೀಮಸೇನ ಒಂದನ್ನೂ ಮಾಡಲಿಲ್ಲ. ಕೆಳಗಿಳಿಲಿ ಇವರು ಇಳಿಸಿದ್ರು ಅಷ್ಟೇ, ಅವ್ರು ತಾನು ಹಿಡಿದಿದ್ದಲ್ಲ. ಯಾರಿಗೆ? ಕೃಷ್ಣ ಇಷ್ಟಂತ ಹೇಳಿದೆ. ಕೃಷ್ಣ ನಮಸ್ಕಾರ ಮಾಡಿರಿ ಅಂತ ಹೇಳಲಿಲ್ಲ. ನೀವು ಪ್ರಾಣ ಬಿಡಿಸ್ಕೋಬೇಕು ಅಂತಿದ್ರೆ ನಮಸ್ಕಾರ ಮಾಡಿರಿ ಅಂತ ಹೇಳಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಈಗ ಉದಾಹರಣೆ ಏಕಾಸಿ ಮಾಡೋದಿಲ್ಲ, ಹೋದಲ್ಲೋ ಮಣ್ಣು ತಿನ್ನಿರಿ, ಮಣ್ಣು ತಿಂದುಬಿಟ್ಟ ಹೋಗ್ಬಿಟ್ಟ. ಮಾಡದೆ ಹೋದರೆ ಮಣ್ಣು ತಿನ್ನಿ ಅಂತ ಹೇಳಿದಾಗ ಮಣ್ಣು ತಿಂದುಬಿಟ್ರೆ ತಪ್ಪದು. ಅದೇ ಕೃಷ್ಣನ ವಿಧಿ ಅದರಲ್ಲಿಲ್ಲ. ಪ್ರಾಣ ಉಳ್ಕೊಳ್ಳೋದ್ರೆ ಮಾಡಿರಿ ಅಷ್ಟು, ಪ್ರಾಣ ಬೇಕೇ ಬಿಟ್ಬಿಟ್ರಿ. ಹಾಗೆ ನೋಡಪ್ಪ, ಕೆಲಸ ಕಳ್ಕೊಬೇಕಂತಿದ್ದೀರಾ ಮನೆಗೆ ಹೋಗ್ರಿ, ಕೆಲಸ ಕಳ್ಕೊಬೇಕಂತಿದ್ರೆ ಮನೆಗೆ ಹೋಗಿದ್ರೆ ಮನೆಗೆ ಹೋಗ್ತೀರಿ ಅಂದರೆ ಸಾಧ್ಯ ಇಲ್ಲ. ಕೆಲಸ ಉಳಿಸ್ಕೋಬೇಕು ಅಂತೀಗ, ಕೆಲಸ ಉಳಿಸ್ಕೋಬೇಕು ಅಂದಮೇಲೆ ಅರ್ಥ ಏನೋ, ಮನೆಗೆ ಹೋಗಬಾರ್ದು ಅಂತ ಅರ್ಥ. ನೀವು ಪ್ರಾಣದ ಅಪೇಕ್ಷೆ ದೊಡ್ಡದಲ್ಲ. ಯುದ್ಧಕ್ಕೆ ಹೋಗೋರು ಏನು ಇಟ್ಕೋಬಾರ್ದು ಅಪೇಕ್ಷೆನ? ಪ್ರಾಣದ ಅಪೇಕ್ಷೆ ಇಟ್ಟರು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಇನ್ನೊಬ್ಬರನ್ನ ತೆಗಿಬೇಕಾದ್ರೆ ಪ್ರಾಣ ಕಳ್ಕೋಬೇಕಷ್ಟೆ. ಬೇರೆ ಆಟದಲ್ಲಿ ಸೋಲ್ಬೇಕಾದ್ರೆ ಗೆಲ್ಲಬೇಕು ಅಂತಾರಲ್ಲ ಹಾಗೆ ಅಷ್ಟೇ ಹೊರತು ಏನು ಮಾಡೋಕ್ಕೆ ಹೋಗಬಾರ್ದು. ಕೊನೆ ಬಿಟ್ಟು ನಮಸ್ಕಾರ ಮಾಡಿಬಿಟ್ರೆ ಮುಗಿದೋಯ್ತು ಕಥೆ. ಆಟದ ಪರ್ಪಸ್ಸೇ ಸರ್ವಾಗಲಿಲ್ಲ. ಅರ್ಥ ಆಯ್ತಾ? ಈಗ ಸೋತಾಗೆ ಲೆಕ್ಕ, ಬೇರೆ ಮಾತುಕೇ ಇಲ್ಲ. ಮುಂದೆ ಪ್ರಣತೇಪಿ ನಿರಾಯುಧೈ, ಉಳಿದವರಲ್ಲಿ ಕಂಪೇರ್ ಮಾಡ್ತಾರೆ. ಈಗ ಸೇಮ್ ಸಿಚುಯೇಷನ್, ಯಾವುದೋ ಒಮ್ಮೆ ಅದು ನಡೀತು, ಇನ್ನೊಮ್ಮೆ ಇದು ನಡೀತು. ಅವಾಗೇನು ಹೇಳ್ಬೋದು, ಅವತ್ತಿನ ಪ್ರಸಂಗ ಹಾಗಿತ್ತು, ಇವತ್ತಿನ ಪ್ರಸಂಗ ಹೀಗಿದೆ ಅಂತ ಹೇಳ್ಬೋದಾಗಿತ್ತು. ಹಾಗಿಲ್ಲ, ಸೇಮ್ ಡೇ ಸೇಮ್ ಇದು ಸೈಮಿಲ್ಟೇನಿಯಸ್ ನಡೀತಾ ಇದೆ. ಅರ್ಜುನಂದ್ರೆ ಎಲ್ಲರೂ ಏನು ಮಾಡಿದವರು, ಕೆಳಗಿಡಿದು ರಥಕ್ಕೆ ಅದೇ ಕೆಳಗೆ ಹಾಕಿ ನಮಸ್ಕಾರ ಮಾಡಿದವರು. ಅದೇ ಸಮಯದಲ್ಲಿ ಇದೇ ಅಟ್ಲೀಸ್ಟ್ ಕ್ರಿಕೆಟ್ನಲ್ಲಿ ಏನಾಗುತ್ತೆ ಒಂದು ಸಲ, ಅದೇ ಪಿಚ್ಚು ಅದೇ ಇದೆಲ್ಲ ಇರ್ಬೋದು. ಆದರೆ ಬ್ಯಾಟಿಂಗ್ ನೆಕ್ಸ್ಟ್ ಬ್ಯಾಟಿಂಗ್ ಮಾಡಿದಾಗ ಒಂದು ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಅಥವಾ ಸ್ವಲ್ಪ ಬಾದ ಒಂದು ಕೆಲವು ನಿಮಿಷ ಆದರೂ ಹೆಚ್ಚು ಕಡಿಮೆ ಆಗ್ಬೋದು. ಏನೇನು ಸೈಮಿಲ್ಟೇನಿಯಸ್ಸೇ ನಡೀತಾ ಇದೆ. ಅವರೆಲ್ಲ ಧರ್ಮ ತಪ್ಪಿದ್ರು, ಅದೇ ಕಾಲದಲ್ಲಿ ಭೀಮಸೇನ ಧರ್ಮ ತಪ್ಪಲಿಲ್ಲ. ಭಾರಿ ಇಂಟ್ರೆಸ್ಟಿಂಗ್ ಇದೆ. ಅರ್ಥ ಆಯ್ತಾ? ಹೇಳಿ. ಹಾಂ, ಯುದ್ಧದಲ್ಲಿ ಹೋದ್ರೆ ತಪ್ಪಿಲ್ಲ, ಅದೇ ಹೇಳ್ತಿರೋದು. ಯುದ್ಧ ಇರೋದೇ ಅದಕ್ಕೋಸ್ಕರ. ಮತ್ತು ಇನ್ನೊಂದು ಸ್ವಾರಸ್ಯ ಇದೆ, ಯಾವಾಗಲೂ ಅದನ್ನು ತಿಳ್ಕೊಂಡಿರ್ಬೇಕು. ಯಾವಾಗ ಧರ್ಮ ಇರೋದು ಯಾತಕ್ಕೆ ಗೊತ್ತಾ? ಈ ಹಾಗೆ ಮಾಡಿದರೆ ಏನಾಗಲ್ಲ, ನಿಮಗೆ ಪ್ರಾಣ ಹೋಗೋದಿಲ್ಲ ಅಂತ ಅರ್ಥ. ಧರ್ಮಾಚರಣೆ ಮಾಡಲಿಕ್ಕೆ ಹೊರಟಾಗ ಏನಾಗೋದಿಲ್ಲ. ಧರ್ಮಾಚರಣೆ ಮಾಡ್ತಾ ಸಾಯಿರಿ ಅಂದರೆ ಸಾಯಿರಿ ಅಂತ ಅರ್ಥ ಅಲ್ಲ. ಸರಿಯಾದ ಧರ್ಮಾಚರಣೆ ಮಾಡಿ ಸಾಯೋದಿಲ್ಲ ಅಂತ ಅರ್ಥ. ಅರ್ಥ ಆಯ್ತು? ಧರ್ಮೋ ರಕ್ಷತೆ ರಕ್ಷಿತ, ಧರ್ಮದ ಕೆಪಾಸಿಟಿನೇ ಅದು. ಅರ್ಥ ಆಯ್ತಾ? ಈಗ ಭೀಮಸೇನ ಉಳಿದಿದ್ದು ಯಾಕೆ ಉಳಿದಿದ್ದೀಗ? ಧರ್ಮ ಬಿಡದೆ ಹೋಗಲಿಲ್ಲ, ಅದು ಬಿಡಲಿಲ್ಲ, ಉಳ್ಕೊಂಡು ಅಷ್ಟೇ. ಸಿಂಪಲ್ ಆನ್ಸರ್ ಅದು. ಯಾರು ಕಾನೂನು ಪಾಲನೆ ಮಾಡಿದರೆ ಯಾರು ಜವಾಬ್ದಾರಿ? ಈಗ ರಕ್ಷಣೆ ಮಾಡೋದು ಕಾನೂನು ಮಾಡಿದವ್ರ ಜವಾಬ್ದಾರಿ. ಸಿಂಪಲ್ ಅದು. ಆದ್ದರಿಂದ ನಾವೇನು ಮಾಡ್ತೀವಿ, ಪ್ರಾಣ ಏಕಾದಶಿ ಬಾಗ್ತದೆ, ಏಕಾದಶಿ ಪ್ರಾಣ ಹೋದ್ರೂ ಬಿಡಬೇಡ್ರಿ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನು ಅಂದರೆ ಪ್ರಾಣ ಹೋಗೋದಿಲ್ಲ ಅಂತ ಅರ್ಥ ಅದಕ್ಕೆ. ಅರ್ಥ ಆಯ್ತಾ? ಈಗ ಪ್ರಾಣ ಹೋದ್ರೂ ಬಿಡಬೇಡ್ರಿ ಅಂದರೆ ಪ್ರಾಣ ಹೋಗುತ್ತೆ ತರಿಸಿ ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಪ್ರಾಣ ಖಂಡಿತ ಹೋಗೋದಿಲ್ಲ. ಇವು ಡಾಕ್ಟ್ರ್ ಪ್ರಕಾರನೂ ಹೋಗೋಲ್ಲ. ಒಂದು ದಿವಸ ಉಪವಾಸ ಮಾಡಿದರೆ ಏನು ಮಾಡಿದ್ರೆ ಪ್ರಾಣ ಹೋಗೋದಿಲ್ಲ. ತಿಂದು ಪ್ರಾಣ ಹೋಗ್ಬೋದು, ಬೇಕಾದ್ರೆ ಜಾಸ್ತಿ ತಿಂದರೆ ಸಾಯ್ಬೋದು, ಆದರೆ ಉಪವಾಸ ಇದ್ದರೆ ಸಾಯೋದಿಲ್ಲ. ಭಾಳ ಇಂಟ್ರೆಸ್ಟಿಂಗ್ ಅದು. ಆ ದೃಷ್ಟಿಯಲ್ಲಿ ಅವರು ಖಂಡಿತ ಸಾಯ್ತಿರಲಿಲ್ಲ. ಅರ್ಥ ಆಯ್ತಾ? ನಿಮ್ಮ ಪ್ರಕಾರ ಕೃಷ್ಣ ಏನು ಹೇಳಿದ ಗೊತ್ತಾ? ಹತೋವಾ ಪ್ರಾಪ್ಸಸಿ ಸ್ವರ್ಗಂ ಚಿತ್ವಾವಾ ಭೋಕ್ಷಸೆ ಮೇವಿ. ಇನ್ನೊಂದು ಅರ್ಥ ಇದೆ. ಒಂದು ಅರ್ಥ, ನೀನು ನೋಡಪ್ಪ ಸತ್ತರೆ ಸ್ವರ್ಗಕ್ಕೆ ಹೋಗ್ತೀಯ. ಹತೋವಾ ಹತ್ತರೆ ಸಾಯ್ತಿ ಅಂತ ಅರ್ಥ ಅಲ್ಲ, ಗೆದ್ದರೆ ಸಿಗುತ್ತೆ. ಆ ರೀತಿ ಹೇಳಿದ್ದು. ಧರ್ಮಾಚರಣೆ ಮಾಡ್ತಾ ಸಾಯ್ತೇನಪ್ಪ, ಪರೀಕ್ಷೆಗೂ ಫೇಲಾದ್ರೂ ಪರವಾಗಿಲ್ಲ ಅಂದರೆ ಉದ್ದೇಶ ಏನಂತ ಕೇಳಿದರೆ ಅದಕ್ಕೋಸ್ಕರ ಪರೀಕ್ಷೆ ಹೋಗಿ ಬಿಡಬೇಡ ಅಂತ ತಾತ್ಪರ್ಯನೇ ಹೊರತು. ಗೊತ್ತಾಯ್ತಾ? ಎಷ್ಟೋ ಸರ್ತಿ ಹಾಗೆ ಮಾಡ್ತಾರೆ. ಎಷ್ಟೋ ಸರ್ತಿ ಭಯದಿಂದ ಪೇಪರಲ್ಲಿ ನೋಡ್ತಿರ್ತೀರಿ, ಮರುದಿವಸ ರಿಸಲ್ಟ್ ಅಂತ ತಿಳ್ಕೊಂಡು ಇವತ್ತೇ ಸೂಸೈಡ್ ಮಾಡ್ಕೊಬಿಡ್ತಾರೆ ಕೆಲವರು. ಯಾತಕ್ಕೆ? ಫೇಲ್ ಆಗ್ತೀರಿ ಅಂತ ಹೇಳ್ಬಿಟ್ಟು. ನಾವು ಪ್ರಿನ್ಸಿಪಾಲ್ ಹಾಗೆ ನಡೆದಿತ್ತು.
ಯಾರೋ ಇಬ್ಬರು ಬರೋದು ಲೆಟ್ರ್ ಬರೆದು ಹೇಳಿದ್ದೆ ಹಿಂದೆ, ಲೆಟ್ರ್ ಬರೆದು ಸಾಯ್ತಾರೆ, ಪಕ್ಕದಲ್ಲಿ ಕೆರೆ ಬೇರೆ ಇದೆ, ಹೊರಟಿದ್ರು ಆ ಕಡೆಗೆ, ನಾಳೆ ರಿಸಲ್ಟ್ ಬರ್ತಾರೆ ಗ್ಯಾರಂಟಿ ಫೇಲ್ ಆಗ್ತೀವಿ ಅಂತೇಳಿ. ಯಾರೋ ಪುಣ್ಯಕ್ಕೆ ಬಂದು ಹೇಳಿದರು, ಹುಡುಗ ಕರೆಸಿಬಿಟ್ಟು ಅಲ್ಲಿ ಕೂಡಿಸಿ ಬರೋದು ಎಲ್ಲೂ ಅವತ್ತು ಎಲ್ಲೂ ಹೋದಂತೆ ಮಾಡಿ, ಗೊತ್ತಾಯ್ತಾ, ಮನೆಯವ್ರಿಗೆ ಹೇಳಿ, ಮನೆಯವ್ರಿಗೆ ತಂದೆ ತಾಯಿ ಇಲ್ಲ ಒಬ್ಬ ಹುಡುಗಿಗೆ, ಅರ್ಥ ಆಯ್ತಿಲ್ಲ, ದೊಡ್ಡ ಕೆಲಸ ಅಲ್ಲಿ ಹೇಳಕ್ಕೆ ಹೋಗೋದಿಲ್ಲ, ಇವತ್ತು ಸಾಯ್ಬೇಡ್ರಿ ಹೊಟ್ಟೆ ಬೇರೆ ತಿಳಿಸಿಬಿಟ್ಟು ಒಂದು ಮಾತು ಹೇಳಿದ್ದೆ, ನಮ್ಮ ಯೂನಿವರ್ಸಿಟಿ ಪರೀಕ್ಷೆ ಕೊಡದೇ ಇದ್ದವರೇ ಪಾಸಾಗಿಬಿಡ್ತಾರೆ ಅದೊಂದು ಸಲ, ಗೊತ್ತಾಯ್ತಾ, ನೀವು ಬರೆದತ್ತು ಬರೆದಿದ್ದೀರಿ, ರಿಸಲ್ಟ್ ಬಂದಲ್ಲಿ ಯೋಚನೆ ಮಾಡೋಣಂತೆ ಸುಮ್ಮನೆ ಇದ್ದೀರಿ, ಬರೋದು ಇಬ್ಬರು ಪಾಸಾಗಿದ್ದರು, ಅರ್ಥ ಆಯ್ತಾ, ಇಬ್ಬರು ಏನೂ ಆಗಿದ್ದಿಲ್ಲ. ಅಂದರೆ ಎಷ್ಟೋ ಸರ್ತೆ ಯಾತಕ್ಕೆ ಹೇಳಿದ್ರೆ ಭಯಕ್ಕೆ ಕರೆದ ಸಾಯ್ತಾರೆ ಜನ, ಅರ್ಥ ಆಯ್ತಾ, ಈ ಹಾವು ಕಡ್ದಾಗ ಕೂಡ ಹಾಗೆ ಅಂತೆ, ಎಷ್ಟೋ ಜನ ಅದು ವಿಷಧಾವ ಆಗಿರೋದಿಲ್ಲ, ವಿಷಧಾವ ಆಗಿರೋದಿಲ್ಲ, ಅದು ಕಚ್ಚಿದ್ರೆ ಸತ್ತು ಭಯಕ್ಕೆ ಸತ್ತೋಗ್ಬಿಡುತ್ತೆ, ಅರ್ಥ ಆಯ್ತಾ. ಸರ್ಪಭ್ರಮಾದಾವಪಿ ಜ್ಞಾನಮಸ್ತೇವ ತಾದೃಶಂ, ಆಚಾರ್ಯ ಹೇಳಬೇಕು, ಅವೆಲ್ಲ ಕವರ್ ಮಾಡಿದ್ದಾರೆ, ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಚಾರ್ಯ ಮಾತನ್ನು ಎಷ್ಟು ಬೇಕಾದ್ರೂ ಉಪಯೋಗ ಮಾಡ್ಕೋಬೋದು, ಏನೋ ಆಯಿತಾ ಈಗ. ಆದ್ದರಿಂದ ಯಾವ ಸಮಸ್ಯೆನೂ ಇಲ್ಲ. ಹಾಂ ಕೃಷ್ಣ ನೋಡಪ್ಪ, ನೀವು ವಿಮೋಕ್ಷ ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷತ, ಅಸ್ತ್ರಕ್ಕೆ ನಮಸ್ಕಾರ ಮಾಡಿ ಬಿಡುಗಡೆ. ನಮಸ್ಕಾರ ಮಾಡೋದಕ್ಕೆ ಅನೇಕ ಮೆಥಡ್ ಇದೆ, ಈಗ ಮಿಲಿಟ್ರಿ ಸಲ್ಯೂಟ್ ಬೇರೆ, ಈ ಸಲ್ಯೂಟ್ ಬೇರೆ, ದೇವಸ್ಥಾನ ಸಲ್ಯೂಟ್ ಬೇರೆ, ಗೊತ್ತಾಯ್ತಾ. ನೀವು ಏನು ಅಂತ ಮಾಡಿರೋ ತಕ್ಷಣ ಕೆಲವು ಏನು ಮಾಡಿದರು, ಅತ್ಯಂತ ಕೆಳಗೂ ಹಿಡಿದ್ರು, ಆಯುಧನ ಕೆಳಗೆ ಹಾಕಿದ್ರು, ನಮಸ್ಕಾರನೂ ಮಾಡಿದರು, ಕೆಲವರು ಆಯುಧ ಕೆಳಗೆ ಹಾಕಿದ್ರು, ಪ್ರಧಾನ ಹೇಳ್ಬೇಕಾದ್ರೆ ಮತ್ತು ಎಲ್ಲ ಮಾಡೋದು ಮಾಡಿದರು, ಕೆಲವು ಒಂದೊಂದು ಮಾಡ್ಲಿಕ್ಕೆ ಒಟ್ಟು ಸರೆಂಡರ್ ಆದರು ಮುಖ್ಯ, ಅಲ್ಲಿ ಕಥೆ ಮುಗೀತು. ಪ್ರಣತೇಪಿ ನಿರಾಯುಧೈ ಸಾಯುಧ ಸರಥ, ನೋಡಿ ಭೀಮಸೇನ ಆಯುಧ ಬಿಡಲಿಲ್ಲ, ಅದರಿಂದ ಕೆಳಗಿಳಿಲಿಲ್ಲ, ಅಯೋಧ್ಯೆ ಯುದ್ಧನೂ ನಿಲ್ಲಿಸಿಲ್ಲ, ಅವಿಷಹ್ಯಮಪಿ ಈಶ್ವರೈ, ಆದರೆ ಯಾರೂ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದ ಅಸ್ತ್ರವನ್ನು ಆ ರೀತಿ ಮಾಡಿದ್ರಿಂದಾನೇ ಸ್ವಧರ್ಮಹಾನೋ ಮಿತ್ರಾಣಾಂ ಕರ್ತವ್ಯಮ್ಯ ನಿಷೇಧನಂ, ಧರ್ಮಹಾನಿ ಮಾಡಲಿಕ್ಕೆ ಹೊರಟ ಕಾಲಕ್ಕೆ ಮಿತ್ರರಾದವರಿಗೆ ಏನು ಹೇಳಬೇಕು, ಮಾಡಬೇಡಿ ಅಂತ ಹೇಳೋದು ನಮ್ಮ ಕರ್ತವ್ಯ. ಮತ್ತು ನಮಗೆ ಯಾತಕ್ಕೆ ಸುಮ್ಮನೆ ಜನ ಕೂತ್ಬಿಡ್ತಾರೆ, ಹೇಳಬಾರ್ದು ಯಾವಾಗಲೂ, ನಮ್ಮ ಮಾತು ಹೇಳೋದು ಹೇಳಿಬಿಡ್ಬೇಕು, ಅವಾಗೇನಾಗುತ್ತೆ, ನಮ್ಮ ಜವಾಬ್ದಾರಿ ಮುಗೀತು. ನೀವು ಹೇಳಲಿಲ್ಲ ಅಂತ ಬೇಸ್ಟ್ರು ಪಾಠ ಮಾಡಿದ ಹುಡುಗರು ಫೇಲ್ ಆದರೆ ಯಾರು ತಪ್ಪಲ್ಲ, ಅವ್ನು ಕ್ಲಾಸೇ ತೊಗೊಳ್ಳಿಲ್ಲ, ಅವ್ರು ದಾಡ್ರು ಹೋಗಲಿ, ಅದು ಅಫೆನ್ಸ್, ಅದು ಸಸ್ಪೆಂಡ್ ಮಾಡ್ತಾರೆ, ಡಿಸ್ಮಿಸ್ಸು ಮಾಡ್ತಾರೆ. ಈಗ ಕರ್ತವ್ಯ ಲೋಪ ಆಗಬಾರ್ದು, ತುಂಬ ಮುಖ್ಯವಾದ ಅಂಶ. ತತಸ್ಸೋ ಅನ್ಯಾನಪಿ ಪ್ರಾಹ ಮಾನಮಧ್ವಮಿತಿ ಸ್ವಯಂ, ಅದಕ್ಕೇನೆ ನಮಸ್ಕಾರ ಮಾಡಬೇಡ್ರಿ, ಕೃಷ್ಣನ ಮಾತು ನಿಮಗೆ ಅರ್ಥ ಆಗಿಲ್ಲ, ಈ ಇಷ್ಟಲು ವಿಷಯ ಮುಗೀತೀಗ. ಇನ್ನೊಂದು ಪ್ರಶ್ನೆ ಬಂತು, ನಮಸ್ಕಾರ್ಯಮಪಿ ಹ್ಯಸ್ತ್ರಂ ನನಮ್ಯಂ ಜೀವನೇಚ್ಛಯ, ಅದೆಲ್ಲ ಬಿಟ್ಬಿಡಿ, ಅದು ನಾರಾಯಣಾಸ್ತ್ರ. ನಾರಾಯಣ ಹೆಸರು ಮಾಡಬೇಕು, ಕೋರ್ಟ್ ಆರ್ಡರ್ ತಲೆ ಬಾಗಬೇಕೋ ಇಲ್ವೋ ಅಂತ ಕೇಳಿದರೆ ಕೋರ್ಟ್ ಆರ್ಡ್ರ್ ಹಾಗಿಲ್ಲ ಅಂತ ಹೇಳಬೇಕು ಅವ್ರಿಗೆ. ಕೋರ್ಟ್ ಆರ್ಡ್ರ್ ಏನು ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಂಡು ಸರಿಯಾಗಿದ್ದಾಗ ಪ್ರಶ್ನೆ ಕೃಷ್ಣ ನಮಸ್ಕಾರ ಮಾಡಿ ಅಂತ ಅಷ್ಟೇ ಹೇಳಿದರೆ ಮುಂದೆ ಮಾತೇ ಇಲ್ಲ. ಕೃಷ್ಣ ಇಷ್ಟೇ ಹೇಳಿಬಿಟ್ರೆ ಬೈ ಚಾನ್ಸ್ ಎಲ್ಲ ನಮಸ್ಕಾರ ಮಾಡಿಬಿಡಿ ಅಂದರೆ ಬೋಧೋಗ್ತದೆ, ಹಾಗೆ ಮಾಡಲಿಲ್ಲ. ಬಿಡುಗಡೆ ಆಗಬೇಕು ಅಂತಿದ್ದರೆ ಮಾಡಿರಿ, ಕಂಡೀಷನ್ ಇದೆ, ಇಫ್ ಯು ವಾಂಟ್ ಯು ಡೂ ಇಟ್, ಐ ಡೋಂಟ್ ವಾಂಟ್ ಐ ಡೋಂಟ್ ಡೂ ಇಟ್, ಅಷ್ಟು ಸಿಂಪಲ್ ಆನ್ಸರ್ ಅದು. ಆ ಮಾತು ಅರ್ಥ ಮಾಡ್ಕೋವಾಗ ಏನಾಗಿರ್ಬೇಕೀಗ, ಇಲ್ಲಿ ತಮಾಷೆ ನೋಡಿರಿ, ಕಂಡಕ್ಟರ್ ಬರ್ತಾನೆ, ಈಗ ಟಿಕೆಟ್ ಅಂತ ಬರ್ತಾನೆ, ಗೊತ್ತಾಯ್ತಾ, ಅವ್ರು ಟಿಕೆಟ್ ತೊಗೊಂಡಿರ್ತಾನೋ, ಮತ್ತೆ ಬಂದವರು ಮತ್ತೆ ಟಿಕೆಟ್ ಅಂತ ಬಂದ, ಇವನೇನು ಮಾಡಿದ, ಮತ್ತೆ ಟಿಕೆಟ್ ತೊಗೊಂಡೆ, ಅದಕ್ಕೆ ಅಂದರೆ ಟಿಕೆಟ್ ಅಂತ ಕೇಳಿದೆಯಲ್ಲ, ಈಗ ಅವ್ನು ಟಿಕೆಟ್ ಅಂದ್ರೆ ಅರ್ಥ ಏನೋ ಅವನಿಗೀಗ, ಇವತ್ತು ಮತ್ತೆ ಬಂದಾಗೆಲ್ಲ ಟಿಕೆಟ್ ತೊಗೋತಾರೆ ಇದ್ದವರು, ಯಾಕೆ ಟಿಕೆಟ್ ಟಿಕೆಟ್ ತೊಗೊಂಡು ಅಂತ ಹೇಳ್ತಾ ಬರ್ತಾರೆ, ಅದು ಫ್ರೆಂಡ್ಸರು ತೊಗೊಳ್ತಾ ಇರೋದೇನೆ. ಹೇಳಿದೆ, ಅಯ್ಯೋ ಸ್ವಾಮಿ ಹೀಗೆ ಮಾಡಿ ಯಾರು ಅರ್ಥ ಆಗಲ್ಲ, ಯಾರು ತೊಗೊಂಡಿಲ್ಲ ತೊಗೊಳ್ಳಿ ಅಂತ ನಾನು ಹೇಳಿದೆ, ಅದು ಬೇರೆ ಹೇಳಬೇಕಾ, ಅರ್ಥ ಆಯ್ತಾ ಈಗ, ಹಾಗಾಯ್ತು, ಗೊತ್ತಾಯ್ತಾ. ತುಂಬ ಜನ ಹೇಗೆ ಮಾಡೋದು, ಈ ರೀತಿ ಮಾಡಿದಾಗ ಆಭಾಸ ಆಗ್ತದೆ. ತುಂಬ ಜನ ಇರ್ತಾರೆ, ಸಾರು ಹುಳಿ ತೊಗೊಳ್ಳಿ, ಎರಡು ಸಾರು ಹುಳಿ ತೊಗೊಂಡು ಹೊರಟ್ಬಿಟ್ಟ, ಬಟ್ ಯಾರು ಹುಡಿ ತರ್ಬೇಕು, ಅವ್ನು ಹೇಳಿದ್ದು ಕರೆಕ್ಟು, ಸಾರು ಹುಳಿ ತೊಗೊಳ್ಳಿ ಅಂತೇಳಿ, ಇವ್ರದ್ದು ಎರಡು ತಂದ, ಎರಡು ಹಾಕ್ಲಿಕ್ಕೆ ಶುರು ಮಾಡೋದು. ಸಾರು ಹುಳಿ ಬೇರೆ ಹಾಕಿ ಮಾಡಬೇಕಾಗಿದ್ರೆ ಎಲ್ಲಿ ಯಾರಿಗೆ ಸಾರು ಬೇಕೋ ಸಾರು ಹಾಕಿ, ಯಾರಿಗೆ ಹುಡಿಬೇಕೋ ಅವ್ರು ಹುಡಿ ಹಾಕಿ ಅಂತ, ಅದು ವ್ಯವಸ್ಥಿತ ವಿಕಲ್ಪ ಅಂತ ಕರೀತಾರೆ. ಸಾರು ಹುಡಿತಾರೆ, ಸಾರು ಹಾಕಿದ್ರೆ ಅವ್ರಿಗೆ ಹಾಕಿ, ಇವ್ರಿಗೆ ಹಾಕಿರಿ, ಎಲ್ಲ ಒಂದೇ ಅರ್ಥ ಮಾಡ್ಕೊಬಿಟ್ಟು ನೆಕ್ಸ್ಟ್ ಬಡ್ಸೋಕ್ಕೆ ಬರಬೇಡ ಅಂತ ಕಳಿಸ್ಬಿಡ್ತಾರೆ. ಆ ಕಡೆ ಮಾತಿನ ಸ್ಪಿರಿಟ್ ಅರ್ಥ ಮಾಡ್ಕೋಬೇಕು ಯಾವಾಗ. ಇಲ್ಲಿ ತುಂಬ ಜನ ಸೋಲ್ತಾರೆ. ಸ್ವಧರ್ಮಹಾನೋ ಮಿತ್ರಾಣಾಂ ಕರ್ತವ್ಯಂ ಯನ್ನಿಷೇಧನಂ ಅತಸ್ಸೋ ಅನ್ಯಾನಪಿ ಪ್ರಾಹ ಮಾನಮಧ್ವಮಿತಿ ಸ್ವಯಂ. ಭೀಮಸೇನ ಹೇಗಿದೆ ಗೊತ್ತಾ, ನಮಸ್ಕಾರ ಮಾಡಬೇಡ್ರಿ ಅಂತ ಹೇಳಿದ, ಇಷ್ಟ ತೊಗೊಂಡ್ಬಿಟ್ರೆ ಭೀಮಸೇನ ಕೃಷ್ಣ ನಮಸ್ಕಾರ ಮಾಡಬೇಡಿ ಅಂತ ಹೇಳಿದ್ದಾರೆ, ಆದ್ದರಿಂದ ದೇವರು ನಮಸ್ಕಾರ ಮಾಡಬಾರ್ದು ಇನ್ಮೇಲೆ. ಇಷ್ಟೇ, ಹಿಂದೂ ಮುಂದೆ ಏನಿಲ್ಲ, ಇಷ್ಟ ತೊಗೊಂಡ್ಬಿಡೋದು. ವಿಶ್ವಮಿಥ್ಯಾ ವಿಹುರ ಗುಣವಾನ್ ಬಂದಾಗೆ ಮಧ್ವ ಇದರಲ್ಲಿ ವಿಶ್ವಮಿಥ್ಯಾ ಅಂತ ಬಂದಿದೆ,
ಅಲ್ಲಿ ಆರೋಪ. ಇಲ್ಲಿ ಭೀಮಸೇನ ನಮಸ್ಕಾರ ಮಾಡಬೇಡಿ ಅಂತ ಹೇಳಿದ್ದಾರೆ, ನಾವು ಮಾಡೋದಿಲ್ಲ. ಇಷ್ಟೇ ವಾಕ್ಯ, ಯಾವುದೂ ಇಲ್ಲೇ ಇಲ್ಲ. ಪ್ರಸಂಗ ಏನು, ಅಸ್ತ್ರ ನಮಸ್ಕಾರ ಮಾಡಬೇಡಿ ಅಂದರೆ ಶರಣಾಗಬೇಡಿ. ಆದರೆ ಯಾರಿಗೆ ಶರಣಾದಾಗ ಲೆಕ್ಕ? ಶತ್ರು ಶರಣಾದಾಗ ಲೆಕ್ಕ. ಅದನ್ನು ಮಾಡಬೇಡಿ ಅಂತ ಹೇಳ್ತಿರೋದು. ಅದಕ್ಕೇನು ಬೇಕಾಗ? ಉಪಕ್ರಮ, ಉಪಸಂಹಾರ, ಅವಿಷ್ಟು ಕೂಡ ಏನದು ಅರ್ಥ ನಿರ್ಣಯ ಮಾಡೋಕ್ಕೆ ಬೇಕಾದ ಅಂಶ. ನಮಸ್ಕಾರ್ಯಮಪಿ ಹ್ಯಸ್ತ್ರಂ ನನಮ್ಯಂ ಜೀವನೇಚ್ಛೆಯ. ಅಸ್ತ್ರ ನಮಸ್ಕಾರ ಮಾಡೋದು ತಪ್ಪಲ್ಲ, ಆದರೆ ಜೀವನೇಚ್ಛೆಯ ಮಾಡಬಾರ್ದು. ಈ ಕಂಡೀಷನ್ ಏನಿದೆ ಈಗ? ಈ ನಮಸ್ಕಾರ ಮಾಡಿದ್ರೆ ಏನರ್ಥ ಆಗೋದು? ಬರೀ ಅಸ್ತ್ರ ಬಂತು ನಮಸ್ಕಾರ ಮಾಡಿಬಿಟ್ರಿ. ಜೀವನೇಚ್ಛೆಯ ಮಾಡಬಾರ್ದು, ಗೊತ್ತಾಯ್ತಾ? ಬದುಕಿಗೋಸ್ಕರ ಮಾಡಬಾರ್ದು. ಈ ಕಡೆ ಹೇಳ್ತಾರೆ, ನೀವು ದೊಡ್ಡ ನಮಸ್ಕಾರ ಮಾಡ್ತೇನೆ ಅಷ್ಟೇ. ಭೀಮಸೇನ ಹೇಳಿದ್ದೇನು? ಇಲ್ಲಿ ನಮಸ್ಕಾರ ಮಾಡಿದರೆ ನಿಮಗೆ ದ್ರೋಣಾಚಾರ್ಯ ನಮಸ್ಕಾರ ಮಾಡಲಿಲ್ಲ, ಅರ್ಜುನ ಮಾಡಿ ಹೊರಟಿದ್ದ. ನಾವು ಮಾಡೋದಿಲ್ಲ, ಯಾಕೆ? ಇದು ಯುದ್ಧರಂಗ. ಇಲ್ಲಿ ಮಾಡಿದರೆ ಏನಾಗುತ್ತೆ? ಈಗ ತಪ್ಪಾಗುತ್ತೆ. ಅದಕ್ಕೆ ನಾವು ನಮಸ್ಕಾರ ಮಾಡೋದಿಲ್ಲ. ಹೊರಗೆ ಬರ್ರಿ, ಆ ವಿಚಾರ ಬೇರೆ, ಇಲ್ಲಿ ಮಾಡೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದಕ್ಷ ಪ್ರಜಾಪತಿದ ಹಾಗೇನೆ. ಇಲ್ಲಿ ನಾನು ಹೇಳೋದಿಲ್ಲ, ಯಾರು ಇಲ್ಲಿ ನಾನು ಮನೇಲಿ ನಮಸ್ಕಾರ ಮಾಡ್ತೇನೆ ಮಾವ ಅಂಥೇಳಿ. ಇಲ್ಲಿ ಅಫಿಷಿಯಲ್ ಕೆಪಾಸಿಟಿಯಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ಮುನೋನೆ ಭಾರಿ ಮೇಲಿದ್ದಾರೆ, ಅವ್ರು ಭಾರಿ ಕಡಿಮೆ ಇದ್ದಾರೆ. ಎಷ್ಟು ಸಿಂಪಲ್ ಇದು. ಪ್ರಸಂಗ ನೋಡ್ಕೊಂಡು ನಮಸ್ಕಾರ ಮಾಡಬೇಕೆ ಹೊರತು ಬೇರೆ ಕಡೆಯಲ್ಲ. ನಮಸ್ಕಾರ್ಯಮಪಿ ಹ್ಯಸ್ತ್ರಂ ನನಮ್ಯಂ ಜೀವನೇಚ್ಛೆಯ. ಜೀವನಕ್ಕೋಸ್ಕರ ನಮಸ್ಕಾರ ಮಾಡಬಾರ್ದು. ಕೆಲವರು ಇರ್ತಾರೆ, ಅವ್ರಿಗೆ ಹೋಗಿ ನಾನು ನಮಸ್ಕಾರ ಹಿಡಿಯೋದಿಲ್ಲ, ಕೆಲಸ ಕೊಡಿ ಅಂತ ಕೇಳೋದಿಲ್ಲ. ನಾನು ಬರೀ ನಮಸ್ಕಾರ ಮಾಡ್ತೇನೆ, ಕೆಲಸ ಕೊಡಿ ಅಂತ ಕೇಳೋದಿಲ್ಲ. ಆಯಿತಾ? ಅದು ದೊಡ್ಡ, ಇದು ವೆರಿ ಇಂಪಾರ್ಟೆಂಟ್. ನಮಸ್ಕಾರ ಮಾಡಲಿಲ್ಲ ಅಲ್ಲ, ಕೆಲಸಕ್ಕೆ ನಮಸ್ಕಾರ ನಾನು ಮಾಡೋದಿಲ್ಲ. ಯಾಕೆ? ಆ ಫಲ ಬಂಟು ಅದು ಧರ್ಮ ಹೋಗಿಬಿಡೋದು, ಅದಕ್ಕೆ ಮಾಡೋದಿಲ್ಲ ನಾನು. ಸಮರೇ ಶತ್ರುಣ ಮುಕ್ತಂ ತಸ್ಮಾತ್ತಂ ನಚಕಾರ ಸಹ. ಬಿಟ್ಟಿರೋದು ಯಾರು ಗೊತ್ತಾದ? ಶತ್ರು ಬಿಟ್ಟಿರೋದು. ಅದು ಶರಣಾದರೆ ಯಾರಿಗೆ ಶರಣಾದಾಗ ಆಗುತ್ತೆ? ಈಗ ನಾರಾಯಣಾಸ್ತಿ ಇಟ್ಟಿದ್ದಾರೆ, ನಮಸ್ಕಾರ ಮಾಡೋದು, ಏನು ಯೋಚನೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಹೇಳಲಿಲ್ಲ. ಯಾರೋ ಪ್ರತಿಷ್ಠಾಪನೆ ಮಾಡೋ ದೇವರಿಗೆ ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಹರಿಕತಾಂತರ ಹೇಳಿಲ್ಲ. ಕಂಡ್ಕೊಂಡವ್ರು ಪ್ರತಿಷ್ಠಾಪನೆ ಮಾಡಿದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಬಾರ್ದು. ಯಾತಕ್ಕೆ? ಅಲ್ಲಿ ಸನ್ನಿಧಾನ ಇರೋದಿಲ್ಲ. ನಮಗೆ ಸಿಟ್ಟು, ಏನು ರೀ ಅಷ್ಟು ಅನ್ಯಾಯ ಅಂತ ಕೇಳಿದರೆ ಸಿಂಪಲ್ ಅದು. ಕಂಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಬೇಡ್ರಿ, ಸಬ್ ರಿಜಿಸ್ಟ್ರ್ ಆಫೀಸಲ್ಲೇ ಮಾಡಿಸ್ರಿ. ಇನ್ನೊಬ್ರು ಯಾರೋ ಟೇಬಲ್ ಹಾಕಿ ಕೂತ್ಕೊಂಡು ರಿಜಿಸ್ಟರ್ ಮಾಡಿಸ್ತೀರಿ ಆಗುತ್ತೆ. ಅಲ್ಲೆಲ್ಲ ಮಾಡಿಸ್ಬೇಡಿ, ಅಲ್ಲೆಲ್ಲ ಮಾಡಬೇಡಿ. ಇನ್ವ್ಯಾಲಿಡ್ ಅದು. ಎಲ್ಲಿ ಮಾಡಬೇಕದನ್ನು? ಗೌರ್ಮೆಂಟ್ ತಾನಪ್ಪ ವ್ಯವಸ್ಥೆ ಮಾಡಿದೆ, ಸಬ್ ರಿಜಿಸ್ಟ್ರ್ ಆಫೀಸ್ ಅಂತಿದೆ, ಅಲ್ಲಿ ಮಾಡಿಸ್ಬೇಕೇ ಹೊರತು ಇನ್ನೊಬ್ರು ಯಾರು ದೊಡ್ಡ ಆಫೀಸ್ ಮಾಡ್ಕೊಂಡಿದ್ದು ಅದಕ್ಕೆ ದೊಡ್ಡ ಆಫೀಸ್ ಮಾಡ್ಕೊಂಡಿದ್ದಾರೆ, ದೊಡ್ಡ ಸ್ಟಾಫ್ ಇಟ್ಕೊಂಡಿದ್ದಾರೆ. ಸರ್ಕಾರ ಮಾಡೇ ಇಲ್ಲ ಅದನ್ನು. ಸೊ ಆಫೀಸ್ ಅಂತ ಹೆಸರು ಬರೋದು ಯಾವಾಗದು? ಗೌರ್ಮೆಂಟ್ ಮಾಡಿದಾಗ ಮಾತ್ರ. ಇಲ್ಲದ ಅವೆಲ್ಲ ಅಪ್ರೂವ್ ಮಾಡೋದು ಎರಡೂ ಇಲ್ಲ, ಅಲ್ಲಿ ಮಾಡಬಾರ್ದು. ಅದಕ್ಕೆ ಪ್ರತಿಷ್ಠಾಪನೆ ಅಂತೇಳಿ ವಿಗ್ರಹ ಅದು ಅಷ್ಟೇ, ಅವ್ರು ಕಲ್ಲದು. ನಮಸ್ಕಾರ ಕಲ್ಲಿ ನಮಸ್ಕಾರ ಮಾಡಿದಾಗುತ್ತೆ. ನ ಪ್ರತೀಕೆ ನಹಿ ಸಹ. ಇದೆಲ್ಲ ಹೇಳಿದ್ರೆ ಭಾರಿ ಸಿಟ್ಟು ಬಂದುಬಿಡುತ್ತೆ. ಅವಾಗ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲೋ ಲೈಟ್ ಬಿಲ್ ಕಟ್ಟಿಬಿಟ್ಟ ಹೋಗ್ಬಿಟ್ಟು ಯಾರಿಗೋ ಕೊಟ್ಟಿರೋದು ಎಲ್ಲಿರೋದು ಅಲ್ಲಿ ಕೊಡ. ಆಂಧ್ರ ಪ್ರದೇಶಕ್ಕೆ ಹೋಗಿ ಲೈಟ್ ಬಿಲ್ ಕಟ್ಟಿದರೆ ಇಲ್ಲಿ ಲೈಟ್ ಉಪಯೋಗಿಸಿದ್ದೆ, ಅಲ್ಲಿ ಲೈಟ್ ಬಿಲ್ ಕಟ್ಟಿದರೆ ಎಲ್ಲಿ ಅಲ್ಲಿ ಕೊಟ್ಟಬೇಕು ನೀನು. ಹೊತ್ತಾನೆ ವ್ಯವಸ್ಥೆ ಇದೆ. ಆದ್ದರಿಂದ ಕಂಡುಕೊಂಡ್ರು ಪ್ರತಿಷ್ಠಾಪನೆ ಮಾಡಿದರೆ ಅದಕ್ಕೆ ಸನ್ನಿಧಾನ ಬರೋದಿಲ್ಲ. ಮತ್ತು ತಂತ್ರಸಾರ ಪ್ರತಿಷ್ಠಾಪನೆ ಶಿಲ್ಪಿ ಸರಿಯಾಗಿ ಲಕ್ಷಣ ಇರಬೇಕು. ಮೊದಲು ಲಕ್ಷಣ, ಶಾಸ್ತ್ರೋಕ್ತ ಲಕ್ಷಣದಲ್ಲಿ ಪ್ರತಿಮೆ ಮಾಡಬೇಕು. ಸರಿಯಾದ ಮುಹೂರ್ತ ಆಗಿರ್ತವ್ರು ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೆ ಹೋಮ ಗೀಮಾದಿಗಳು ಮಾಡೋದೆಲ್ಲ ವ್ಯವಸ್ಥೆ ಇದೆ, ಅದೆಲ್ಲ ಮಾಡಬೇಕು. ಆಮೇಲೆ ಪ್ರತಿಷ್ಠಾಪನೆ ಮಾಡಿ. ಕೆಲವು ದಕ್ಷಿಣದಲ್ಲಿ ಮಾಡಬಾರ್ದು, ಕೆಲವು ಉತ್ತರಾಯಣದಲ್ಲಿ ಮಾಡಬಾರ್ದು. ಉತ್ತರಾಯಣದಲ್ಲಿ ಎಲ್ಲದಕ್ಕೂ ಅಲೋ ಮಾಡ್ತಾರೆ, ಕೆಲವು ದಕ್ಷಿಣದಲ್ಲೂ ಅಲೋ ಮಾಡ್ತಾರೆ. ಗೊತ್ತಾಯ್ತಾ? ಉತ್ತರಾಯಣದಲ್ಲಿ ಕೆಲವು ಮಾಡಬಾರ್ದು, ಕೆಲವು ನಿಯಮಗಳೆಲ್ಲ ಇದೆ. ಈ ರೀತಿ ಮಾಡದೆ ಹೋದ್ರೆ ಏನಾಗುತ್ತದ? ಸಬ್ ರಿಜಿಸ್ಟ್ರಾರ್ ಆಫೀಸ್ ಸಂಡೇ ಮಾಡಿಸಿದ ಹಾಕಿಬಿಟ್ಟ, ಡೇಟ್ ಹಾಕಿ ಸಂಡೇ ಹಾಕಿದೆ, ಇನ್ವ್ಯಾಲಿಡ್. ಅದು ಏನೋ ಕೋಟ ಮಾಡಿದ್ದಾನೆ ಅಂತ ಅರ್ಥ. ತಪ್ಪದು. ಎಲ್ಲ ಕರೆಕ್ಟಾಗಿರ್ಬೇಕು. ಅದು ನೀವು ಕೇಳಬೇಕು. ಅದನ್ನು ಕೇಳಿದ ಮೇಲೆ ಅವ್ರ ಉತ್ತರ ಅಲ್ಲ. ಈಗ ನಿಮ್ಮ ಜವಾಬ್ದಾರಿ ಬಂತೀಗ. ಅದು ನೀವೇನು ಹೇಳ್ತೀರಿ? ಈಗ ಯಾರೋ ಒಂದು ಮಾಡಿಸ್ಬಿಟ್ರು ಅಂದರೆ ಉತ್ತರನ ಅದು? ಅವ್ನು ಹಿಡ್ಕೊಬೇಕು ಕರ್ಕೊಬರ್ತಾರೆ. ಅದು ಉತ್ತರ ಅಲ್ಲ. ಅದು 100 ಜನ ಮಾಡಿದ್ದಾರೆ, 1000 ಜನ ಮಾಡಿದ್ರು ತಪ್ಪೇ. ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಆಗದೆ ಹೋದರೆ ಏನು ಮಾಡೋಕ್ಕೆ ಬರೋದಿಲ್ಲ, ಸನ್ನಿಧಾನ ಇರೋದಿಲ್ಲ. ಆದ್ದರಿಂದ ಬರೀ ಜಡ ಪದಾರ್ಥ ಮಾಡಿದಾಗತ್ತೆ. ಅಚಿತ್ತನು ತದ್ಧೇಯತಃ ಬರೋದಿಲ್ಲ. ಇನ್ನು ಅನುಸಂಧಾನವೆಲ್ಲ ಬೇರೆ, ಆದರೆ ಇಲ್ಲಿ ಸನ್ನಿಧಾನ ದೃಷ್ಟಿಯಿಂದ ಮಾತಾಡಿ ಇರೋದಿಲ್ಲ ಅಂತ ಅರ್ಥ. ಹಾಂ, ಅವೆಲ್ಲ ಬೇರೆ. ಸ್ವಯಂ ವ್ಯಕ್ತ ಅಲ್ಲೇ ಅರ್ಥ ಅದರಲ್ಲೇ ಇದೆ. ಸ್ವಯಂ ವ್ಯಕ್ತ ಅಂದರೆ ಅರ್ಥ ಬಂದೋಯ್ತು ಅಲ್ಲಿಗೆ. ಅಪ್ರೋಕ್ಷ ಜ್ಞಾನಿಗಳಾಗಬೇಕಾಗಿಲ್ಲ, ಶಾಸ್ತ್ರೋಕ್ತವಾದ ಪ್ರತಿಷ್ಠಾಪನೆ ಆಗಬೇಕು. ಹೋಮ ಮಂತ್ರ ಎಲ್ಲ ವಿಧಿವಿಧಾನಗಳಿದೆ ಪ್ರತಿಯೊಂದಕ್ಕೂ ಕೂಡ. ಗೊತ್ತಾಯ್ತಾ? ಏನ ಹಾಂ ಹೌದು ಇಷ್ಟೊತ್ತು ಹೇಳಿದ್ದೇನು?
ಸ್ಪಷ್ಟ ಹೇಳ್ತಾರೆ, ನರರಿಂದ ನಿರ್ಮಿತ ಹರಿವಾಯು ಪ್ರತಿಮೆಗಳೇ ಅಭಿನಮಿಸುತ್ತೆ ನರನು ತಾ ದೈತ್ಯ ಅಂತ ಹೇಳ್ಬಿಟ್ಟು. ಬರೀ ಅಲ್ಲಿ ಬೈದಿಲ್ಲ, ಸಿಕ್ಕಾಪಟ್ಟಿ ಬೈದಿದ್ದಾರೆ. ಕರಿಕತಾಂಸಾರದ ಮಾತದು. ಆದ್ದರಿಂದ ಮಾಡಬಾರ್ದು ಅಂತ ಹೇಳಿದ್ದು ಸಿಂಪಲ್ ಎಕ್ಸಾಂಪಲ್ ಅದು. ದೊಡ್ಡ ದೊಡ್ಡ ಆಫೀಸ್ ಬಿಲ್ಡಿಂಗು ಡ್ರೆಸ್ ಗಿಸ್ಸನ್ನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬರೋದಿಲ್ಲ. ಏನಾಗಿರ್ಬೇಕದು? ಸಣ್ಣ ಆಫೀಸು, ಎಷ್ಟು ಚಿಕ್ಕ ಚಿಕ್ಕ ಆಫೀಸ್ ಇರುತ್ತೆ. ಗೌರ್ಮೆಂಟ್ ಒಪ್ಕೊಂಡಿದೆ, ಓಕೆ, ಅರ್ಥ ಆಯ್ತಾ? ಅದು ಸ್ವಂತ ಬಿಲ್ಡಿಂಗಿಂದ ಆಗಿಲ್ಲ, ಎಲ್ಲ ಇರ್ತಾರೆ, ಅಲೋಡೋದು. ದೊಡ್ಡ ಬಿಲ್ಡಿಂಗ್ ತೊಗೊಂಡು ಏನು ಮಾಡಿದ ಮಾತ್ರಕ್ಕೇ ಅಫಿಲಿಯೇಷನ್ನೇ ಇಲ್ಲ. ಪೇಪರಲ್ಲಿ ಹಾಕೋದಿಲ್ಲ ಒಂದು ಸಲ, ಅವ್ರು ಹಾಕೋದು ಇದರಲ್ಲಿ ಹಾಕ್ಬಿಡ್ತಾರೆ ಮಾರ್ಚಲ್ಲಿ. ಅದು ಕೂಡ ಬದಲು ಹಾಕಬಾರ್ದೆ, ಫೆಬ್ರವರಿ ಮಾರ್ಚಲ್ಲಿ ಹಾಕ್ತಾರೆ. ಈ ಕೆಳಗಿನ ಇವರು ಅಫಿಲಿಯೇಟ್ ಆಗಿಲ್ಲ, ಆದ್ದರಿಂದ ಅವರು ಪರೀಕ್ಷೆ ಕೊಡ್ಲಿಕ್ಕೆ ಅರ್ಹರಲ್ಲ, ಅವ್ರು ಪಾಸ್ ಮಾಡಿದ್ರೆ ರೆಕಗ್ನೈಸ್ ಮಾಡೋದಿಲ್ಲ ಅಂತ ಹಾಕಿಬಿಡ್ತಾರೆ. ವರ್ಷ ಪೂರ್ತಿ ಗೋರು ಅಫಿಲಿಯೇಟ್ ಆಗಿಲ್ಲ. ಗೊತ್ತಾಯ್ತಾ? ನೀವು ನಮಗೆ ಗೌರ್ಮೆಂಟ್ ಹೇಳುತ್ತಾ ಇಲ್ಲ ಇದನ್ನೀಗ. ನೀವೇನು ಹೇಳ್ಬೋದಾಗ ಅವ್ರು ದೊಡ್ಡ ಬಿಲ್ಡಿಂಗು ಹಾಗೆ ಮೇಸ್ಟ್ ಏನು ಕತೆ ಹೇಳಿದ್ರು ಅಫಿಲಿಯೇಟ್ ಆಗಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಇವ್ರು ನಾನು ಸೆಲ್ಫ್ ಅಫಿಲಿಯೇಷನ್ ಮಾಡೋಕ್ಕೆ ಬರೋಲ್ಲ. ಅದನ್ನು ಯಾರು ಮಾಡ್ಬೇಕು? ಅದನ್ನು ಸರ್ಕಾರ ವ್ಯವಸ್ಥೆ ಇದೆ, ವ್ಯವಸ್ಥೆ ಪ್ರಕಾರ ಆಗಬೇಕು. ಇದು ನಡೆಯುತ್ತಾ ಇಲ್ಲ ಇದೆಲ್ಲ ಇವತ್ತು? ನಡೆಯುತ್ತೆ. ಅದೇ ರೀತಿ ನಡಿಬೇಕಷ್ಟೆ. ಏನ ಹೌದು, ಜೀವರಿ ಮಾಡ್ತೀರ, ದೇವ್ರಿಗೆ ಮಾಡ್ಬೇಕಾದ್ರೆ ಜೀವರಿ ಮಾಡ್ತೀರ. ಹೇಗೆ ಜೀವ? ಎಲ್ಲರೂ ಜೀವ. ಯಾರೋ ಕೂತಿರ್ತಾವೆ ಒಬ್ರು ಕಳ್ಳ, ಅವ್ರಿಗೆ ಜೀವ ಇದೆ, ನಮಸ್ಕಾರ ಮಾಡೋಕ್ಕೆ ಬರ್ತದ? ಜೀವಕ್ಕೆ ನಮಸ್ಕಾರ ಮಾಡಬೇಕು ಅಂತ ಹೇಳಲಿಲ್ಲ. ಸೋತ್ತಮರಿಗೆ ಮಾಡಬೇಕು, ದೇವರಿಗೆ ಮಾಡಬೇಕು. ಇಲ್ಲಿ ಜೀವಕ್ಕೆ ನಮಸ್ಕಾರ ಮಾಡಿ ಅಂತ ಹೇಳೋದಾಗಿದ್ದರೆ ಪ್ರಶ್ನೆ ಬರೋದು. ಅದು ಜೀವ ಇರುತ್ತೋ ಬಿಡುತ್ತೋ ಲೆಕ್ಕ ಇಲ್ಲ. ಸನ್ನಿಧಾನ ಇರಬೇಕಾದ್ರೆ ಕಾಂಪಿಟೆಂಟ್ ಅವರು ಮಾಡಬೇಕು. ಪ್ರತಿಷ್ಠಾಪನೆ ಮಾಡೋರು ಕಾಂಪಿಟೆನ್ಸ್ ಬೇಕು ಅವರಿಗೆ. ಎಲ್ಲಿ ಅದು ಕೆಲವು ಇದೆ, ಕೆಲವು ಬೆಳೆಯುತ್ತಲ್ಲ, ಎಲ್ಲದರಲ್ಲಿ ಇರೋದಿಲ್ಲ, ಕೆಲವು ಬೆಳೆಯುತ್ತೆ, ಅದು ಜೀವ ಇರುತ್ತೆ. ತಪ್ಪಲ್ಲ, ಹೇಳಿದ್ನಲ್ಲ, ಕೆಲವದ್ರಲ್ಲಿ ಇದೆ. ಜೀವ ಇದ್ದು ಮಾತ್ರಕ್ಕೆ ಮಾಡಬೇಕು ಅಂತೇನಿಲ್ಲ. ನಾವು ಜೀವ ಇದ್ದವ್ರಿಗೆಲ್ಲ ಮಾಡ್ತೀವ, ನಾವೇ ತೊಗೊಂಡು ಮಾಡ್ತೀವ? ನೀವು ಮಾಡಿದ್ದೀರಾ? ಇಲ್ಲ ಅಂದರೆ ಇಲ್ಲ, ಅಷ್ಟೇ. ಇಲ್ಲಿ ಅದೇ ಅರ್ಥ ನೀವು ಮಾಡಿಕೊಂಡ್ರೆ ಬರೆದಿದ್ದಾರಲ್ಲಿ. ನೀವು ಮಾಡಿದ ಅರ್ಥನ ಅದರಲ್ಲಿ ಇದೆ ಅರ್ಥನ ಇರೋ ಅರ್ಥ ಇದೆ. ಯಾರು ಹೇಳಿದ್ರು ಇದೆ ಅರ್ಥ? ಅಲ್ಲಿ ಹಾಗೆ ಹೇಳಿದಾರ ಅಲ್ಲಿ. ಪತಿದೇವ ಹೇಳನಾಥ್ ಅಂತಿದೆ. ಏನು ನೀವೇ ಅರ್ಥ ಹೇಳಿದ್ರಿ? ಏನದು ಅರ್ಥ ಅದಕ್ಕೆ? ಈ ಪತಿದೇವ ಹೇಳ ಏನು ಅರ್ಥ? ಏನದಕ್ಕೆ? ನಾವೇ ತಿಳ್ಕೊಂಡು ಅರ್ಥ ಅದು ಮಾಡಿದಾಗತ್ತಷ್ಟೇ. ಜೀವೇಶ್ವರ ಅಭೇದಾದಿಗಳು ಹೇಳಿದಾಗತ್ತಷ್ಟೇ. ನಾವು ತಿಳ್ಕೊಂಡು ಅರ್ಥ ಅದು ಅಲ್ಲ, ಹಾಗೆ ಹೇಳಿಲ್ಲ ಅದಕ್ಕೆ. ಅಲ್ಲಿ ಹೇಳಬೇಕಾದ್ರೆ ಏನು ಹೇಳಿದ್ರು, ನಾವು ಎಲ್ಲ ವೆಹಿಕಲಲ್ಲಿ ಹೋಗ್ತಾ ಇರ್ತೀವಿ ನಾವೀಗ. ಕೆಲವು ಸನ್ನಿಧಾನವ್ರ ದೇವಸ್ಥಾನ ಇದೆ, ಅಥವಾ ಯಾರೋ ದೊಡ್ಡವ್ರ ದಾರಿಯಲ್ಲಿ ಬರ್ತಾರೆ, ನಮಗೆ ಗೊತ್ತಿಲ್ಲ, ನಾವು ಮುಂದೆ ಹೋಗ್ಬಿಡ್ತೇವೆ. ನಮಸ್ಕಾರ ಮಾಡಿ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಅದು ಅಜ್ಞಾತ ತಪ್ಪು, ಅದನ್ನೆಲ್ಲ ಕ್ಷಮಿಸುವಂತ ಕೇಳು. ಅಪರಾಧನೇ, ಕ್ಷಮಿಸುವಂತ ಕೇಳು. ಅಷ್ಟು ಬ್ರಾಡ್ ಥಿಂಕಿಂಗ್ ಅದು. ಗೊತ್ತಾಯ್ತಾ? ಬರೀ ಕಲ್ಲಿ ನಮಸ್ಕಾರ ಮಾಡಿ ಏನೂ ತಪ್ಪಲ್ಲ. ಏನಿರ್ಬೇಕಲ್ಲಿ? ಅನುಸಂಧಾನ ಇರಬೇಕು. ಅನುಸಂಧಾನ ಅಂತರ್ಯಾಮಿ ಪರಮಾತ್ಮನಿಗೆ ಅಂತೆ. ಅದು ನೆಕ್ಸ್ಟ್ ವಾಕ್ಯ ಅದೇನೆ ನೋಡಿ ಹೇಳ್ತಾರೆ ಈಗ. ಅಸ್ತ್ರಾಭಿಮಾನಿ ವಾಯುರ್ಹಿ ದೇವತಾಸ್ಯ ಹರಿ ಸ್ವಯಂ. ಅದು ಅಸ್ತ್ರಾಭಿಮಾನಿ ಯಾರದಕ್ಕೆ? ವಾಯುದೇವರು. ಪ್ರತಿಪಾದ್ಯ ದೇವತೆ ನಾರಾಯಣ. ತಸ್ಮಾತ್ ಭೀಮಂ ಸ್ವರೂಪತ್ವಾತ್ ನ ಅದಹತ್ಯ ಅಗ್ನಿವತ್. ಅದು ಅಸ್ತ್ರ ಭೀಮನ ಸ್ವರೂಪ ಆದ್ದರಿಂದಾಗಿಯೇ ಭೀಮನ್ ಯಾಕೆ ಸುಡಲಿಲ್ಲ ಎಂಬ ಪ್ರಶ್ನೆ ಬಂತು. ಅಲ್ಲಿ ಮರುತ್ಸಕೋ ಹುತಾಶನ, ಇಲ್ಲಿ ಮರುತ್ಸಕ ಅಲ್ಲ. ಅಗ್ನಿ ಭೀಮಸೇನೇ ಅಗ್ನಿ, ಈಗ ಪ್ರಾಣಾಗ್ನಿ. ಹಾಗೆ ಹೇಳ್ಬೇಕು, ಪ್ರಾಣಾಗ್ನಿ. ಸರಿ ಹೋಯ್ತು, ಏನು ಸಮಸ್ಯೆನೇ ಬರಲಿಲ್ಲ. ಆಗ ನಮಸ್ಕಾರ ಮಾಡಪ್ಪ, ದೇವರೊಂದು ಸನ್ನಿಧಾನ ಅಂತೂ ಇದೆಯಲ್ಲ, ನಾರಾಯಣಾಸ್ತ್ರ ನಮಸ್ಕಾರ ಮಾಡಬೇಕಾಗಿತ್ತು ಅಂದರೆ ಸರಿ. ಮನಸೈವಾದರಂ ಚಕ್ರೆ ಭೀಮೋ ಅಸ್ತ್ರೇ ಚ ಹರೌ ತದಾ. ಮನಸ ನಮಸ್ಕಾರ ಮಾಡಿದರೆ ಹೊರತು ಏನು ಮಾಡಲಿಲ್ಲ? ಬಾಹ್ಯತ ಮಾಡಲಿಲ್ಲ. ಮನಸ ನಮಸ್ಕಾರ ಮಾಡಿದ್ದು ಯಾತಕ್ಕೋಸ್ಕರ? ಗೌರವ ಕೊಡೋದಕ್ಕೆ, ಸರೆಂಡರ್ ಆಗಿದ್ದಕ್ಕಲ್ಲ. ಸರೆಂಡರ್ ಆಗಿದ್ದಕ್ಕೆ ಮಾಡಲಿಲ್ಲ. ಆಚಾರ್ಯರು ಕೂಡ ಸನ್ಯಾಸದೊಳಗಿಂತ ಮುಂಚಿತ ಏನು ಮಾಡಿದರು? ಎಲ್ಲ ಕಡೆ ನಮಸ್ಕಾರ ಮಾಡಿದರು. ಸಮಸ್ತ ವಸ್ತು ನ್ಯಸನಂ ಎಲ್ಲರೂ ಮಾಡಿದ್ರು. ಅಲ್ಲಿ ಅನುಸಂಧಾನ ಪ್ರತಿಭೆಗಳೇ ಇಲ್ಲ, ಅಲ್ಲಿ ಮಾಡಿದರು. ಯಾಕೆ? ಅನುಸಂಧಾನ ಇದೆ. ಎಚ್ಚಗಿಜ್ಜೆ ಜಗತ್ಸರ್ವ ಆ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ಸರಿ ಆಯಿತು. ದೇವರು ವಿಗ್ರಹ ಅಂತ ಮಾಡೋದು ಬೇರೆ, ಪರಮಾತ್ಮನ ಸಹಜ ಸನ್ನಿಧಾನ ಎಲ್ಲ ಕಡೆ ಇದೆ ಅಂತ ಮಾಡೋದು ಬೇರೆ. ಅದನ್ನು ಮಾಡ್ತಾರೆ, ಅದು ತಪ್ಪಲ್ಲ. ಮನಸ್ಸಲ್ಲಿ ಮಾಡೋದು, ಅದು ಇದ್ರ ಮಾಡೋದು ಮನಸ್ಸಲ್ಲಿ ಮಾಡಿದ್ರು ಮುಗೀತು. ಇವೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ ಧರ್ಮ ಸೂಕ್ಷ್ಮ ಇದು, ಅತ್ಯಧರ್ಮ. ಎಲ್ಲೊಂದು ದೇವಸ್ಥಾನಕ್ಕೆ ಹೋಗಿರ್ತೀರಪ್ಪ ನೀವು, ಪ್ರತಿ ಏನು ನಿಮಿಷ ನಿಮ್ಗೆ ಗೊತ್ತಿಲ್ಲ, ಯಾರೋ ಮಾಡಿದರು, ಈತು ನಿಯಮ ಗೊತ್ತದೀತು. ಈಗ ಅದು ಆಮೇಲೆ ಹೇಳಿದ್ರು, ಅದು ಸರಿಯಾದ ಹೇಳಿದ್ರು, ನಮಸ್ಕಾರ ಮಾಡಿಬಿಟ್ಟ. ಕೈಲಲ್ಲ, ಮನಸ್ಸಿನಲ್ಲೇ ಒಳಗಿರೋ ಸರ್ವೋತ್ತರ ಪರಮಾತ್ಮ ಅಲ್ಲೂ ಇದ್ದಾರೆ, ನಮಸ್ಕಾರ ಅಷ್ಟೇ. ಪ್ರತಿಷ್ಠಾಪಿತ ಅಂತ ಇಲ್ಲ ಅದಕ್ಕೆ, ಎಲ್ಲ ಕಡೆ ಇರೋದೇ ನಮಸ್ಕಾರ ಅಷ್ಟೇ ಹೊರತು ಬೇರೆ ಅದಕ್ಕಲ್ಲ.
ಅದಕ್ಕೆ ಅವ್ರಿಗೆ ಮಾಡಿದ್ರು ಅಂತ ಅದನ್ನು ಮಾಡೇ ಬಿಟ್ರು ಅವರು. ಆ ನಮಸ್ಕಾರ ಮಾಡೇ ಬಿಟ್ಟಿದ್ದಾರೆ ಅವರು. ಈ ನಮಸ್ಕಾರ ಮಾಡಲಿಲ್ಲ, ಹೇಳಿಲ್ಲ 20 ಸಲ ನಮಸ್ಕಾರ ಹಾಕ್ತೀನಿ, ಕೆಲಸ ಕೊಡಿ ಅಂತ ಮಾತ್ರ ಹಾಕಲ್ಲ ಅಂತ ಹೇಳಿದ್ರೆ ಹಾಗೆ ಹಾಕಿ. ಅರ್ಥ ಆಯ್ತಾ ಈಗ? ಕೆಲಸ ಕೊಡಿ ಇದು ಮಾಡಿ ಅದನ್ನೆಲ್ಲ ಸಾಧ್ಯ ಇಲ್ಲ. ಬರೀ ನಮಸ್ಕಾರ ದೊಡ್ಡ ಅಷ್ಟು ಬೇಕಾದ್ರೆ ಮಾಡ್ತೀನಿ ಅಂತ ಏನು ಸಮಸ್ಯೆ ಇಲ್ಲ. ಯಾರಿಗೆ? ಅದೇ ಫಲ, ಒಟ್ಟು ಫಲಾಪೇಕ್ಷೆ ಬಂತು ಅಂದರೆ ಅಲ್ಲಿ ಹೋಯ್ತಲ್ಲಿ ಕಥೆ ಮುಗೀತು. ತಸ್ಮಾತ್ ಭೀಮಂ ಸ್ವರೂಪತ್ವಾತ್ ನಾದಹತ್ಯ ಅಗ್ನಿಮಗ್ನಿವತ್ ಮನಸೈವಾದರಂ ಚಕ್ರೆ ಭೀಮೋ ಅಸ್ತ್ರೇ ಚ ಹರೌ ತದಾ. ಅಸ್ತ್ರಕ್ಕೆ ದೇವರಿಗೆ ನಮಸ್ಕಾರ ಮಾಡಿದ್ದಾರೆ ಮನಸ್ಸಿನಿಂದಲೇ. ಕ್ಷತ್ರಧರ್ಮಾನುಸಾರೇಣ ನನಾಮ ಚ ಬಾಹ್ಯತಃ. ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ ಏನು ಮಾಡಲಿಲ್ಲ? ಬಾಹ್ಯ ನಮಸ್ಕಾರವನ್ನು ಮಾಡಲಿಲ್ಲ. ಬಾಹ್ಯ ನಮಸ್ಕಾರವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ವಾಸುದೇವ ಸ್ವಕೀಯಾಸ್ತ್ರಂ ಭೀಮಂ ಚಾಮೋಘಮೇವತು ಸಾಧಯಿತ್ವಾ ಅನಂತಶಕ್ತಿ ಪುನರಶ್ವಾನಚೋದಯತ್. ವಾಸುದೇವ ಸ್ವಕೀಯಾಸ್ತ್ರಂ ಭೀಮಂಚ ಅಮೋಘಮೇವತು ಸಾಧಯಿತ್ವಾ ಅನಂತಶಕ್ತಿ ಪುನಃ ಅಶ್ವಾನಚೋದಯತ್. ವಾಸುದೇವ ಕೃಷ್ಣ ಸ್ವಕೀಯಾಸ್ತ್ರಂ ಭೀಮಂ, ತನ್ನ ಅಸ್ತ್ರಕ್ಕೂ ಗೌರವ ತಂದುಕೊಟ್ಟ, ಭೀಮನಿಗೂ ಅಮೋಘ ಅಂತ ಹೇಳಿದ. ಮತ್ತು ಇದು ತನ್ನ ಎಲ್ಲದನ್ನು ಸರಿಯಾಗಿ ವ್ಯವಸ್ಥೆ ಮಾಡಿಬಿಟ್ಟು ಪುನಃ ಯುದ್ಧ ಶುರು ಅಂತ ಕಂಟಿನ್ಯೂ ಆಯಿತು. ಈ ಸಮಯದಲ್ಲಿ ಏನು ನಿಲ್ಲಿಲ್ಲ, ಯುದ್ಧ ನಿಲ್ಲಿಲ್ಲ, ಮತ್ತು ಯುದ್ಧ ಮುಂದುವರಿಯಿತು. ಇಷ್ಟು ನಡೀತು. ಇನ್ನೂ ಹೇಳೋದು ತುಂಬ ಇದೆ, ಅದು ನಾಳೆ ಹೊಸದಾಗಿದೆ, ಇನ್ನೂ ಹೇಳೋದಿದೆ. ಓಂ ಶ್ರೀಯಪ್ಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲ ವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಯಶೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋರ್ಮಜಿಜ್ಞಾಸಾ ಓಂ ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೆ ಶ್ರೀಯಃಪತಿ. ಈ ಟಿ ವಿಯಲ್ಲಿ ಮಹಾಭಾರತ ತೋರಿಸಿದಾರಲ್ಲ, ಇದ್ಯಾವ ಪ್ರಸಂಗನೂ ಬರೋದೇ ಇಲ್ಲ ಅದರೊಳಗೆ. ಯಾವುದೇ ರಾಣಾಸ್ತ್ರ ಇಲ್ಲ, ಭಗದತ್ತನ ಕಥೆನೂ ಇಲ್ಲ, ಯಾವ್ಯಾವುದೂ ಇಲ್ಲ. ತಲೆ ತೋಚಿದ್ದಲ್ಲ, ಸುಮ್ಮನೆ ಯಾವ್ಯಾವುದೋ ಕಳೆದ ಅಸಹ್ಯಮಯ. ಜನ ಹೇಳೋರೆಲ್ಲ ಕೇಳೋರು, ಬೇರೆಯವರೆಲ್ಲ ಎಷ್ಟು ಇದು ಮಾಡ್ತಾ ಗೊತ್ತಾ, ಅದಕ್ಕೆ ಅಷ್ಟೇ ತರ್ತಾರೆ, ಅನ್ಯಾಯ ಮಾಡಿದ್ದಾರೆ ಇದಕ್ಕೆ ಅಂತೇಳಿ. ನಮಗೆ ಯಾಕೆ ನಮಗೆ ಗೊತ್ತಿಲ್ಲ, ಅದು ಸಮಸ್ಯೆ ಆಗಿರೋದು. ಮಹಾಭಾರತ ಓದಿರ್ತಾನೆ ಗೊತ್ತಾಗಲಿಕ್ಕೆ. ಮಹಾಭಾರತದಲ್ಲಿ ತಾತ್ಪರ್ಯನೇನೂ ಇಲ್ಲ, ಅದರಿಂದಾಗಿಯೇ ತಪ್ಪು ಸರಿ. ಇನ್ಫ್ಯಾಕ್ಟ್ ಜವಾಬ್ದಾರಿ ತುಂಬ ಜಾಸ್ತಿ ಇರೋದು ಬ್ರಾಹ್ಮಣರಿಗೆ, ಅದರಲ್ಲೂ ನಮಗೆ. ಯಾಕೆ ಮಹಾಭಾರತ ತಾತ್ಪರ್ಯ ಇಟ್ಕೊಂಡ ಮೇಲೆ ಅದನ್ನು ವ್ಯವಸ್ಥಿತವಾಗಿ ಹೇಳಬೇಕಾದ್ರೆ. ಅದು ಏನು ಗ್ರಂಥರೆಲ್ಲ ತಿಳ್ಕೊಂಬಿಟ್ಟಿದ್ದಾರೆ. ಆಶ್ಚರ್ಯ ಅಂತ ಕೇಳಿದ್ರೆ ಯಾರೋ ಸುಮ್ಮನೆ ಯಾರೋ ಪುರಾಣ ಕೇಳಿದೆ ಕೇಳ್ಕೊಂಡು ಹೋಗ್ಬೇಕು ಅಂತೆ. ಪುರಾಣ ಕೇಳೋದು ಸಾಮಾನ್ಯ ವಿಷಯ ಅಲ್ಲ. ಆಚಾರ್ಯ ಕೋಟ್ ಮಾಡ್ತಾರೆ ಆಚಾರ್ಯರು, ಸಮಸ್ತ ವೇದಗಳನ್ನು ಓದಿ ವೇದಾಂಗ ಓದಿದರೂ ಕೂಡ ಇತಿಹಾಸ ಪುರಾಣ ಓದದೆ ಹೋದರೆ ನೀವು ಪಂಡಿತರಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂಗಾನಿ ವೇದಾಶ್ಚತರಃ, ಗೊತ್ತಾಯ್ತಾ? ಸಾಂಗೋಪನಿಷದ ದ್ವಿಜ, ವೇದಾಂಗ ಉಪನಿಷತ್ತು ಎಲ್ಲ ಓದಾಕ್ಬಿಟ್ಟಿದ್ದಾರೆ. ಆದರೆ ಇತಿಹಾಸ ಪುರಾಣ ಓದಿಲ್ಲ ಅಂದರೆ ಅವಳು ಪಂಡಿತ ಅಲ್ಲ ಅಂತ ಕೇಳಿರಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನೈವ ಸಸ್ಯಾದ್ ದ್ವಿಚಕ್ಷಣ, ಪಂಡಿತನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಕೊಟೇಶನ್ ಹೇಳ್ತಾರೆ ಹೊರತು ಇದನ್ನು ಫಾಲೋ ಮಾಡಲ್ಲ. ಅದು ಸಮಸ್ಯೆ ಆಗಿರೋದು. ಅದಕ್ಕೆ ಸಮಾಜ ಇವತ್ತು ಮುಂದೆ ಬರ್ತಾ ಇಲ್ಲ. ಏನ ಆಚಾರ್ಯ ಮಹಾಭಾರತ ಶ್ಲೋಕ ಅದು, ಮಹಾಭಾರತ ಆಚಾರ್ಯ ಒಂದು ಕಡೆ ಕೋಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಬರಿಬೇಕಾಗಿ ಬೇರೆ ಕೆಲಸ ಇದ್ದಿಲ್ಲ ಆಚಾರ್ಯ ಬರೀಲಿಕ್ಕೆ. ಸುಲಭ ಆಗಿದ್ದರೆ ಅಲ್ಲೆಲ್ಲಿ ಯಾಕೆ ಬರೀಬೇಕು? ಬರೀರಿ ಓದಿ ಸಮಸ್ತ ಇಲ್ಲ ಹೇಗೆ ಯಾಕೆ ಮಾಡಬೇಕಾಗಿತ್ತು? ವೇದವ್ಯಾಸರು ಅಪ್ಲೈ ಮಾಡಬೇಕಾಗಿತ್ತು ಅದಕ್ಕೆ, ಬರೀರಿ ಅಂತೇಳಿ ಪ್ರಿಸ್ಕ್ರೈಬ್ ಮಾಡಿದರೆ ಓದಿರಿ ಅಂತಾರೆ. ಯಾತಕ್ಕೆ ಪ್ರಿಸ್ಕ್ರೈಬ್ ಮಾಡ್ತಾರೆ? ತಕ್ಷಣ ಓದೋಕ್ಕೆ ಪ್ರಿಸ್ಕ್ರೈಬ್ ಮಾಡ್ತಾರೋ, ಇದು ಮಾಡಿ ಬಿಡ್ತಾರೆ. ಪ್ರಿಸ್ಕ್ರೈಬ್ ಅಂದರೆ ಓದಬೇಕು ಅಂತ ಅರ್ಥ. ಭಾಳ ಅನ್ಯಾಯ.